ಸೋಮೇಶ್ವರ, ಅವನ ಬಗ್ಗೆ ಹೇಳಿರ್ಲಿಲ್ಲ. ಮೂರನೇ ಸೋಮೇಶ್ವರ 1127ರಿಂದ 1138 ಬರ್ತಾನೆ. ಇವನು ಕಲ್ಯಾಣ ಚಾಲುಕ್ಯರ ಅತ್ಯಂತ ಶಾಂತಿಪ್ರಿಯ ಆಡಳಿತಗಾರನಾಗಿದ್ದನು. ಇವನು 1130ರಲ್ಲಿ ಅಭಿಲಾಷಿ ತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಗ್ರಂಥ ಬರೆದಿದ್ದಾನೆ. ಮೂರನೇ ಸೋಮೇಶ್ವರ ಬರೆದಿರೋದು ಮಾನಸದ ಇಂಪಾರ್ಟೆಂಟ್ ಇದು ಕೇಳಿದರೆ ಎಂತ ಮಾನಸೋಲ್ಲಾಸ ಅಥವಾ ಅಭಿಲಾಷ ತಾರ್ಥ ಚಿಂತಾಮಣಿನ ಗ್ರಂಥ ಬರೆದಿದ್ದು ಮೂರನೇ ಸೋಮೇಶ್ವರ. ಈತನ ಬಿರುದುಗಳು ಸರ್ವಜ್ಞ ಚಕ್ರವರ್ತಿ, ಭೂಲೋಕ ಮಲ್ಲ ಮುಂತಾದವು. ಇವನ ನಂತರ ಎರಡನೇ ಜಗದೇಕ ಮಲ್ಲ ಅಥವಾ ಪೆರ್ಮ ಅಥವಾ ಪ್ರತಾಪ ಚಕ್ರವರ್ತಿ ಎಂದು ಪ್ರಸಿದ್ಧನಾಗಿದ್ದನು. ಎರಡನೇ ಜಗದೇಕ ಮಲ್ಲ ಆಳ್ವಿಕೆ ನಡೆಸಿದನು. ಇವನ ನಂತರ ಎಲ್ಲ ಕುತ್ಕೊಬಿಟ್ರು. ಕಲ್ಯಾಣ ಚಾಲುಕ್ಯರ ಕೊನೆಯ ದೊರೆಯಾದ ನಾಲ್ಕನೇ ಸೋಮೇಶ್ವರ ಅಧಿಕಾರಕ್ಕೆ ಬಂದನು. ಆದರೆ ಚಾಲುಕ್ಯ ರಾಜ್ಯ ಕಲಚೂರಿಗಳ ವಶವಾಯಿತು. ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ. ಕಲ್ಯಾಣ ಚಾಲುಕ್ಯರ ಕೊನೆಯ ದೊರೆ ಯಾರಂದ್ರೆ ನಾಲ್ಕನೇ ಸೋಮೇಶ್ವರ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರು ಕಲಚೂರಿಗಳ ವಶ ಆಗುತ್ತೆ. ದಕ್ಷಿಣದಲ್ಲಿ ಹೊಯ್ಸಳರು, ಸೇವುಣರು, ಕಾಕತೀಯರ ನಡುವಿನ ಘರ್ಷಣೆಯಿಂದ ಕಲ್ಯಾಣ ಸೇವುಣರ ವಶವಾಗಿ ದಕ್ಷಿಣದಲ್ಲಿ ಹೊಯ್ಸಳರು ಪ್ರಾಬಲ್ಯಕ್ಕೆ ಬಂದು ಚಾಲುಕ್ಯರ ಹೆಸರಿಲ್ಲವಾಯಿತು. ಈ ಕ್ವಶನ್ ಕೇಳಿದ್ರು ಯಾವಾಗ 2015 STA ಪೇಪರಲ್ಲಿ ಕೇಳಿದ್ರು. ಕಲ್ಯಾಣ ಚಾಲುಕ್ಯರ ನಂತರ ಬಂದಂತಹ ವಂಶಗಳು ಯಾವಂದ್ರೆ ಹೊಯ್ಸಳರು, ಅದು ಆಲ್ರೆಡಿ ಕೇಳಿದ್ರು ಅದ್ರೊಳು, ಹೊಯ್ಸಳರು, ಸೇವುಣರು, ಕಾಕತೀಯರು ಈ ತರ ಬರ್ತಾರೆ. ದಕ್ಷಿಣದಲ್ಲಿ ಹೊಯ್ಸಳರು ಪ್ರಾಬಲ್ಯಕ್ಕೆ ಬಂದು ಚಾಲುಕ್ಯರ ಹೆಸರಿಲ್ಲವಾಯಿತು. ಚಾಲುಕ್ಯರ ಆಡಳಿತ ಪದ್ಧತಿ. ಕಲ್ಯಾಣ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸಿದರು. ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮಂತ್ರಾಲೋಚನಾ ಸಭೆ ಇತ್ತು. ಇದರಲ್ಲಿ ಮಂತ್ರಿಗಳು ಮತ್ತು ದಂಡನಾಯಕರಿದ್ದರು. ಪ್ರಮುಖ ಅಧಿಕಾರಿ ವರ್ಗವೆಂದರೆ ತಾನೆವೆರ್ಗಡ, ಅರಮನೆ ಪಾರುಪತ್ಯಗಾರ, ಬಾಣಸ ವೆರ್ಗಡೆ, ಉಗ್ರಾಣ ಪಾರುಪತ್ಯಗಾರ, ಸಂಧಿ ವಿಗ್ರಹ, ಕಂದಾಯ ಸಂಗ್ರಹಣೆ, ಅಂತರಪುರಾಧ್ಯಕ್ಷ, ಅಂತಃಪುರ ಮೇಲ್ವಿಚಾರಕ. ಚಾಲುಕ್ಯರು ರಾಜ್ಯವನ್ನು ರಾಷ್ಟ್ರ, ವಿಷಯ, ನಾಡು ಹಾಗೂ ಠಾಣೆಗಳಾಗಿ ವಿಂಗಡಿಸಿದ್ದರು. ರಾಷ್ಟ್ರಪತಿ, ವಿಷಯಪತಿ, ನಾಲ್ಗಾವುಂಡ ಠಾಣಾಧಿಕಾರಿ ಕ್ರಮವಾಗಿ ಅವುಗಳ ಮುಖ್ಯಸ್ಥರಾಗಿದ್ದರು. ಚಾಲುಕ್ಯರ ಆಡಳಿತ ವಿಕೇಂದ್ರೀಕರಣದಿಂದ ಕೂಡಿತ್ತು. ಕೆಲವೇ ಪ್ರಾಂತ್ಯಗಳಲ್ಲಿ ಆನುವಂಶಿಕವಾಗಿ ಆಳುತ್ತಿದ್ದ ಸಾಮಂತರು ಅಧಿಕಾರದಲ್ಲಿ ಮುಂದುವರಿಯುತ್ತಿದ್ದರು. ಈಗ ಚಾಲುಕ್ಯರ ಸಾಮಂತ ರಾಜವಂಶಗಳು. ಕದಂಬ, ಆನಗಲ್, ಗೋವಾ, ನೊಳಂದವಾಡಿ, ಕರಡಿಗಲ್ಲು, ಶಿಲಾಹಾರ, ಉತ್ತರ ಮತ್ತು ದಕ್ಷಿಣ ಕೊಂಕಣ, ಕೊಲ್ಲಾಪುರ, ಬಿಜಾಪುರ. ಸಿಂಧು ವಂಶ, ಬೆಳವತ್ತಿ, ರಟ್ಟರು, ಸವದತ್ತಿ, ಐಹಿರ, ಮಗತನ. ಪ್ರತಿ ಗ್ರಾಮದಲ್ಲಿ ಮಹಾಜನ ಗಾವುಂಡ ಅಧಿಕಾರಿ ಇದರ ಮುಖ್ಯಸ್ಥ. ಇವನ ಸಹಾಯಕನಾಗಿ ಕರಣಿಕ ಹುಡುಕಿದ್ದನು. ಈಗ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಬಗ್ಗೆ. ಆತ್ಮತ್ಯಾಗ ಮತ್ತು ಸ್ವಾಮಿ ಭಕ್ತಿ ಇವರ ಸಾಮಾಜಿಕ ಜೀವನದ ಲಕ್ಷಣವಾಗಿತ್ತು. ರಾಜಮನೆತನದ ಸ್ತ್ರೀಯರು ಆಡಳಿತದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಕಲ್ಯಾಣ ಚಾಲುಕ್ಯರು ಶೈವ ಮತಾವಲಂಬಿಗಳು. ಪಾಶುಪತ, ಕಾಳಮುಖ, ಶಾಕ್ಯ ಎಂಬ ಪಂಥಗಳಿದ್ದವು. ಒಂದನೇ ಸೋಮೇಶ್ವರನ ರಾಣಿ ಮೈಲಾದೇವಿ ಪಾಶುಪತ ಪಂಥದವಳು. ಕೊಲ್ಲಾಪುರದ ಲಕ್ಷ್ಮೀ ಶಕ್ತಿ ಪೂಜೆಯ ಕೇಂದ್ರವಾಗಿತ್ತು. ಚಾಲುಕ್ಯರ ಕಾಲದಲ್ಲಿ ತಪೋವನಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು. ಕಾರ್ತಿಕೇಯ ತಪೋವನ ಅಥವಾ ಬಳ್ಳಾರಿ, ಸುವರ್ಣಾಕ್ಷಿ ತಪೋವನ ಅದು ಬೆಳಗಾವಿ ಮುಖ್ಯವಾದವು. ಘಟಿಕಾ ಕೂಡ ವಿದ್ಯಾ ಕೇಂದ್ರವಾಗಿತ್ತು. ಈಗ ಸಾಹಿತ್ಯದ ಬಗ್ಗೆ. ಇದರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ರನ್ನನ ಅಜಿತನಾಥ ಪುರಾಣ. ಇವನ್ ಬರೋದು ಯಾವ ವಂಶ ಅಂದ್ರೆ ಕಲ್ಯಾಣ ಚಾಲುಕ್ಯರ ವಂಶ. ಇಂಪಾರ್ಟೆಂಟ್ ಇದು. ರನ್ನನ ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕೃತಿಗಳು. ಸತ್ಯಾಶ್ರಯ ಇರಿವ ಬಿಡಂಗನ ಆಸ್ಥಾನದಲ್ಲಿದ್ದನು. ಸತ್ಯಾಶ್ರಯ ಇರಿವ ಬಿಡಂಗನ ಆಸ್ಥಾನದಲ್ಲಿರ್ತಾನೆ. ಇಂಪಾರ್ಟೆಂಟ್. ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿತ್ತು. ಒಂದನೇ ನಾಗಹೋಮ, ಚಂದೋಂಬುದಿ, ಕರ್ನಾಟಕ ಕಾದಂಬರಿ. ಎರಡನೇ ಚಾವುಂಡರಾಯ, ಲೋಕೋಪಚಾರ ಅಥವಾ ವಿಶ್ವಕೋಶ. ಶ್ರೀಧರಾಚಾರ್ಯ, ಜಾತಕ ತಿಲಕ ಅಥವಾ ಪ್ರಥಮ ಜ್ಯೋತಿಷ್ಯ ಗ್ರಂಥ. ಅದು ಜಾತಕ ತಿಲಕ ಪ್ರಥಮ ಜ್ಯೋತಿಷ್ಯ ಗ್ರಂಥ. ಶ್ರೀಧರಾಚಾರ್ಯ ಬರೆದಿರೋದು ಅದನ್ನ. ಎರಡನೇ ನಾಗವರ್ಮ,
ಕಾವ್ಯಾವಲೋಕನ, ಭಾಷಾಭೂಷಣ, ಅಭಿಧಾನ ವಸ್ತುಕೋಶ, ನಯಸೇನ, ಧರ್ಮಾಮೃತ, ಶಾಂತಿನಾಥ, ಸುಕುಮಾರ ಚರಿತ. ಈಗ ಸಂಸ್ಕೃತ ಸಾಹಿತ್ಯಗಳು ಯಾವಂದ್ರೆ ಬಿಲ್ಹಣ ವಿಕ್ರಮಾಂಕ ದೇವಚರಿತ ಬರೆದನು. 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದನು ಬಿಲ್ಹಣ. ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಹಿಂದೂಗಳ ನ್ಯಾಯಶಾಸ್ತ್ರಕ್ಕೆ ಸಂಬಂಧಿಸಿದೆ. 3ನೇ ಸೋಮೇಶ್ವರ ಮಾನಸೋಲ್ಲಾಸ ಕವಿ. ವಾದಿರಾದ ಪಾರ್ಶ್ವನಾಥ ಚರಿತೆ 2ನೇ ಜಯಸಿಂಹನ ಆಸ್ಥಾನ. ಲಕುಳಿಶ ಇವನ ಮತ್ತೊಂದು ಹೆಸರು ಯಾರ್ದಂದ್ರೆ ವಾದಿರಾಜಂದು. ಇಂಪಾರ್ಟೆಂಟು. 2ನೇ ಜಗದೇಕ ಮಲ್ಲ ಸಂಗೀತ ಚೂಡಾಮಣಿ ಕೃತಿ. ಈಗ ಕಲೆ ಮತ್ತು ವಾಸ್ತುಶಿಲ್ಪ. ಚಾಲುಕ್ಯರ ದೇವಾಲಯಗಳ ಬಾಗಿಲುಗಳು ಮುಂಭಾಗದ ಬದಲು ಪಕ್ಕದಲ್ಲಿರುವುದು ವೈಶಿಷ್ಟ್ಯ. ಇಂಪಾರ್ಟೆಂಟ್. ಚಾಲುಕ್ಯರ ದೇವಾಲಯದ ಬಾಗಿಲುಗಳು ಯಾವ ತರ ಇರುತ್ತೆ ಅಂದ್ರೆ ಮುಂಭಾಗದಲ್ಲಿರೋ ಬದಲು ಪಕ್ಕದಲ್ಲಿರುತ್ತಂತೆ. ಮುಂಭಾಗದಲ್ಲಿರೋದ್ರ ಬದಲು ಪಕ್ಕದಲ್ಲಿರುವಂತಹ ದೇವಾಲಯಗಳ ವೈಶಿಷ್ಟ್ಯ ಇರೋದು ಯಾವ ಅಂಶ ಅಂದ್ರೆ ಚಾಲುಕ್ಯರ ವಂಶ. ಯಾವುದು? ಕಲ್ಯಾಣ ಚಾಲುಕ್ಯರ ವಂಶದಲ್ಲಿರೋದು. ದೇವಾಲಯಗಳು ಚಾಲುಕ್ಯ ವಿಮಾನ ಶೈಲಿ ಹೋಲುತ್ತವೆ. ಇಂಪಾರ್ಟೆಂಟ್. ವಿಮಾನ ಶೈಲಿ ದೇವಾಲಯಗಳ ಬಾಗಿಲುಗಳು ಮುಂಭಾಗದ ಬದಲು ಪಕ್ಕದಲ್ಲಿರುವುದು ವಿಶಿಷ್ಟ. ದೇವಾಲಯಗಳು ಚಾಲುಕ್ಯ ವಿಮಾನ ಶೈಲಿ ಹೋಲುತ್ತವೆ. ಚಾಲುಕ್ಯ ವಿಮಾನ ಪಿರಮಿಡ್ಡಿನ ಮಾದರಿಯಲ್ಲಿದೆ. ಅದರ ಮೇಲ್ಭಾಗದಲ್ಲಿ ಗುಮ್ಮಟವಿದೆ. ಅದೇ ಇದ್ರಲ್ಲಿ ಕೇಳ್ತಾರಲ್ಲ ಏನಪ್ಪ ಬೇಲೂರು ದೇವಾಲಯಗಳದ್ದು ಲಕ್ಷಣ ಕೇಳ್ತಾರಲ್ಲ ಆ ಟೈಪ್ ಇದು. ಕಲ್ಯಾಣ ಚಾಲುಕ್ಯರದ್ದು ದೇವಾಲಯಗಳದ್ದು ಲಕ್ಷಣ ಕೇಳ್ತಾರೆ ಸ್ವಲ್ಪ. ದೇವಾಲಯಗಳ ಗೋಡೆಯ ಮೇಲಿನ ರಥಗಳು ನಾಗರ ಶೈಲಿಯಲ್ಲಿದ್ದರೆ ಗೋಡೆಯ ಕಂಬಗಳು ದ್ರಾವಿಡ ಶೈಲಿಯಲ್ಲಿವೆ. ಅದೇ ರಥಗಳು ನಾಗರ ಶೈಲಿಯಲ್ಲಿದ್ದರೆ ಕಂಬಗಳು ದ್ರಾವಿಡ ಶೈಲಿಯಲ್ಲಿದೆಯಂತೆ. 12ನೇ ಶತಮಾನದಲ್ಲಿ ಚಾಲುಕ್ಯ ಶೈಲಿ ಪರಿಷ್ಕೃತವಾಯಿತು. ಮಹಾದೇವನು ಇಟಗಿಯಲ್ಲಿ ನಿರ್ಮಿಸಿದ ಮಹಾದೇವ ದೇವಾಲಯ ಕನ್ನಡ ನಾಡಿನದ್ದೇ ಅತ್ಯಂತ ಸುಂದರ ಚಾಲುಕ್ಯ ಶೈಲಿಯ ದೇವಾಲಯ. ಇದನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗಿದೆ. ದೇವಾಲಯಗಳ ಚಕ್ರವರ್ತಿ ಅಂತ ಕರೆಯಲು ಇಟಗಿಯ ಮಹಾದೇವ ದೇವಾಲಯವನ್ನು. ಅದನ್ನ ಯಾರು ನಿರ್ಮಿಸಿದ್ದು? ಮಹಾದೇವ. ಅವನು ಇಟಗಿಯ ಮಹಾದೇವ ದಂಡಾಧೀಶ ಯಾರು ಇರ್ತಾನಲ್ಲ, ದಂಡಾಧೀಶ ಅವ್ನು ನಿರ್ಮಿಸ್ತಂತ ಹೇಳ್ತಾರೆ. ಬಟ್ ಇಬ್ರು ನಿರ್ಮಿಸಿದ್ರು ಅಂತಾನು ಕೂಡ ಹೇಳ್ತಾರೆ. ಅದನ್ನ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಲಲಿತ ಕಲೆ ಬಗ್ಗೆ ಈಗ ವಿಕ್ರಮಾದಿತ್ಯನ ರಾಣಿ ಚಾಂದಲಾ ದೇವಿಯು ನೃತ್ಯ ಮತ್ತು ಸಂಗೀತಗಾರ್ತಿ. ಇವಳಿಗೆ ನೃತ್ಯ ವಿದ್ಯಾಧರಿ, ಅಭಿನವ ಸರಸ್ವತಿ ಎಂಬ ಬಿರುದಿದ್ದವು. 6ನೇ ವಿಕ್ರಮಾದಿತ್ಯ ರಾಣಿ ಚಾಂದಲಾ ದೇವಿಗೆ ನೃತ್ಯ ವಿದ್ಯಾಧರಿ, ಅಭಿನವ ಸರಸ್ವತಿ ಎಂಬ ಬಿರುದಿರುತ್ತವೆ. ಭಾರತೀಯ ಸಂಗೀತ ಪದ್ಧತಿಗೆ ಹೆಲ್ಲೆಯನ್ನು ನಿರ್ಮಿಸಿ ಕರ್ನಾಟಕ ಸಂಗೀತ ಪದ್ಧತಿ ಜಾರಿಗೆ ತಂದರು. ಯಾರು ತಂದಿದ್ದು? ಕಲ್ಯಾಣದ ಚಾಲುಕ್ಯರು. 3ನೇ ಸೋಮೇಶ್ವರ ಮಾನಸೋಲ್ಲಾಸ ಕೃತಿಯಲ್ಲಿ ದಕ್ಷಿಣ ಸಂಗೀತವನ್ನು ಕರ್ನಾಟಕ ಸಂಗೀತ ಎಂದು ಮೊದಲ ಬಾರಿಗೆ ಉಲ್ಲೇಖಿಸಲಾಗಿದೆ. ಮಾನಸೋಲ್ಲಾಸ ಕೃತಿಯಲ್ಲಿ ದಕ್ಷಿಣ ಸಂಗೀತವನ್ನ ಕರ್ನಾಟಕ ಸಂಗೀತ ಅಂತ ಮೊದಲ ಬಾರಿಗೆ ಉಲ್ಲೇಖಿಸಿದರಂತೆ. ಅದೇ ಇವಾಗ ದೇವಗಿರಿಯ ಯಾದವರು ಅಥವಾ ಸೇವಣರ ಬಗ್ಗೆ. ಇವ್ರ ನಂತರ ಬರೋದು ಇವರೇ ತಾನೆ. ದೇವಗಿರಿಯ ಯಾದವರು ಅಥವಾ ಸೇವಣರು. ಆ ಯಾದವರು ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದರು. 12ನೇ ಶತಮಾನದಲ್ಲಿ ಪ್ರಾಬಲ್ಯಕ್ಕೆ ಬಂದ ಸೇವಣರಿಂದಲೇ ಅಂದು ದಕ್ಷಿಣ ಭಾರತ ಮುಸಲ್ಮಾನರ ದಾಳಿಯಿಂದ ಸ್ವಲ್ಪ ಮಟ್ಟಿಗೆ ರಕ್ಷಿತವಾಯಿತು. ಸೇವಣರ ಮಂತ್ರಿ ಹೇಮಾದ್ರಿ 13ನೇ ಶತಮಾನ. ಸೇವಣರ ಮಂತ್ರಿ ಹೇಮಾದ್ರಿ ರಚಿಸಿದ ಚತುರ್ವರ್ಗ ಚಿಂತಾಮಣಿ ಗ್ರಂಥ ರಚಿಸ್ತಾನೆ. ಯಾರಂದ್ರೆ ಹೇಮಾದ್ರಿ. ಚತುರ್ವರ್ಗ ಚಿಂತಾಮಣಿ ಗ್ರಂಥದ ರಥಖಂಡ ಭಾಗದಲ್ಲಿ ಸೇವಣರ ಆಳ್ವಿಕೆಯ ಸಾಧನೆಗಳ ಬಗ್ಗೆ ಯಾದವರು ದ್ವಾರಕಾಮತಿ ಅಥವಾ ಹಿಂದಿನ ಗುಜರಾತ್ ಪೌರಾಣಿಕ ಯಯಾತಿಯ ಮಗ ಯದುವಿನ ವಂಶಜರೆಂದು ಹೇಳಲಾಗಿದೆ. ಯಾದವರು ದ್ವಾರಕಾಮತಿ ಅಥವಾ ಇಂದಿನ ಗುಜರಾತ್ ಪೌರಾಣಿಕ ಯಯಾತಿಯ ಮಗ ಯದುವಿನ ವಂಶ ಅಂತ ಹೇಳ್ತಾರೆ. ಅದನ್ನ ಅವ್ರನ್ನ ವಂಶನ ಹೇಳ್ತಾರೆ. ಈಗ ರಾಜಕೀಯ ಇತಿಹಾಸ, ಪೊಲಿಟಿಕಲ್ ಹಿಸ್ಟ್ರಿ. ದೃಢ ಪ್ರಹಾರ, ಅಲ್ಲಿ ಫಸ್ಟ್ ಬರೋನು ದೃಢ ಪ್ರಹಾರ. ದ್ವಾರಕೆಯ ದೊರೆಯ ಸುಬಾಹುನ ಮಗ ದೃಢ ಪ್ರಹಾರ ಈ ಮನೆತನದ ಸ್ಥಾಪಕ. ಈತನು ದ್ವಾರಮತಿಯನ್ನು ತ್ಯಜಿಸಿ ಚಂದ್ರಾದಿತ್ಯಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡನು.
ಇಂಪಾರ್ಟೆಂಟು. ಚಂದ್ರಾದಿತ್ಯಪುರವನ್ನು ರಾಜಧಾನಿಯಾಗಿ ಮಾಡ್ಕೊಳ್ಳೋನು ಯಾರು ಅಂದರೆ ದೃಢ ಪ್ರಹಾರ. ಯಾವ ವಂಶ ಅಂದರೆ ದೇವಗಿರಿಯ ಯಾದವರು, ಅದರ ಸೇವಣರು ಅಂತ ಕರೀತಾರೆ. ಚಂದ್ರಾದಿತ್ಯಪುರವನ್ನು ರಾಜಧಾನಿಯಾಗಿ ಮಾಡ್ಕೊಂಡವನು ದೃಢ ಪ್ರಹಾರ. ಈಗ ನೆಕ್ಸ್ಟ್ ಸೇವಣ ಚಂದ್ರ. ಕ್ರಿಸ್ತಶಕ 850 870 ಬರ್ತಾನೆ. ದೃಢ ಪ್ರಹಾರದ ಮಗ ಸೇವಣ ಚಂದ್ರನು ಈ ಮನುಷ್ಯನಿಗೆ ಸಾಮಂತ ಸ್ಥಾನ ದೊರಕಿಸಿದನು. ಈತನು ಸಿಂಧಿನೇರಿ ನಗರವನ್ನು ನಿರ್ಮಿಸಿದನು. ನಂತರ ಇವನ ಹೆಸರನ್ನು ಪಡೆದು ಸೇವಣಾಪುರ ಎಂದಾಯಿತು. ಅಂದಿನಿಂದ ಸೇವಣ ರಾಜ್ಯ ಅಥವಾ ಸೇವಣ ದೇಶ ಎಂದಾಯಿತು. ಮಹಾರಾಷ್ಟ್ರದಲ್ಲಿರುವ ದೇವಗಿರಿ ಇದರ ರಾಜಧಾನಿಯಾಗಿದ್ದರಿಂದ ದೇವಗಿರಿಯ ಸೇವಣರು ಎಂದು ಕರೆಯಲಾಗಿದೆ. ಇದು ದೇವಗಿರಿ ಇರೋದು ಯಾವ ರಾಜ್ಯ ಅಂದರೆ ಮಹಾರಾಷ್ಟ್ರದಲ್ಲಿ. ಈಗ ಒಡ್ಡಿಗ ಕ್ರಿಸ್ತಶಕ 950 975 ಬರ್ತಾನೆ. ಈ ಒಡ್ಡಿಗನು ರಾಷ್ಟ್ರಕೂಟರ 3ನೇ ಕೃಷ್ಣನ ಸಾಮಂತನಾಗಿದ್ದು ರಾಷ್ಟ್ರಕೂಟರ ರಾಜಪುತ್ರಿಯನ್ನು ವಿವಾಹವಾದನು. ಇವನು ಪ್ರತಿಹಾರರೊಡನೆ ಕಾದಾಡಿದ್ದನು. ಈಗ 2ನೇ ಬಿಲ್ಲಮ 975 1005 ಬರ್ತಾನೆ. ಈತನ ಆಳ್ವಿಕೆಯಲ್ಲಿ ಸೇವಣರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾದರು. ನಂತರ ಪಾರಮಾರ ಅರಸ ಮಂಜನ ವಿರುದ್ಧ ತೈಲಪನಿಗೆ ಬಿಲ್ಲಮನು ಸಹಾಯ ಮಾಡಿ ಪಾರಮಾರರನ್ನು ಸೋಲಿಸಿದರು. ಇದರಿಂದ ತೈಲಪ ಬಿಲ್ಲಮನಿಗೆ ಮಹಾಸಾಮಂತ ಬಿರುದು ನೀಡಿದನು. 2ನೇ ಬಿಲ್ಲಮನು ಸಂಗಮ ನೇರಿಯಲ್ಲಿ ವಿಜಯಭರಣೇಶ್ವರ ದೇವಾಲಯ ಕಟ್ಟಿಸಿದನು. 2ನೇ ಸೇವಣ ಚಂದ್ರ. ಇವನು ತನ್ನ ವಂಶದ ಸ್ಥಾನಮಾನಗಳನ್ನು ಹೆಚ್ಚಿಸಿ ಮಹಾಮಂಡಲೇಶ್ವರ ಸ್ಥಾನಕ್ಕೆ ಏರಿಸಿದನು. ಇವನ ಕಾಲದಲ್ಲಿ ಚಾಲುಕ್ಯರ ಸಾಮ್ರಾಜ್ಯದ ಹೊಡೆತನಕ್ಕಾಗಿ 2ನೇ ಸೋಮೇಶ್ವರ ಸೋದರ 6ನೇ ವಿಕ್ರಮಾದಿತ್ಯನ ನಡುವೆ ಕಲಹ ಉಂಟಾಗಿ ಸೇವಣ ಚಂದ್ರನು 6ನೇ ವಿಕ್ರಮಾದಿತ್ಯನ ಪರ ವಹಿಸಿ ಸೋಮೇಶ್ವರನನ್ನು 1076 ಸೋಲಿಸ್ತಾರೆ. ಸೇವಣ ಚಂದ್ರನು 6ನೇ ವಿಕ್ರಮಾದಿತ್ಯನ ಪರ ವಹಿಸಿ ಸೋಮೇಶ್ವರನನ್ನು 1076 ಸೋಲಿಸಿದರು. 2ನೇ ಸೋಮೇಶ್ವರ. ಹೌದಾ. ಈಗ 5ನೇ ಬಿಲ್ಲಮ. ಇವನು ಸಾಮಂತರಾಗಿದ್ದ ಸೇವಣ ರಾಜ್ಯವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಮಾಡಿದನು. 5ನೇ ಬಿಲ್ಲಮನು ಪ್ರಥಮದಲ್ಲಿ ಕಲಚೂರಿಯ ಬಿದ್ದಳ, ನಂದಕುಲದ ಮುಂಜ, ಕಾಕತೀಯರ ಪ್ರತಾಪರುದ್ರ ಮತ್ತು ಚಾಲುಕ್ಯರ 4ನೇ ಸೋಮೇಶ್ವರ ಮುಂತಾದವರನ್ನು ಹೆದರಿಸಿದನು. ಈತನ ವಿರೋಧಿಗಳಲ್ಲಿ ಪ್ರಬಲನಾದವನು ಹೊಯ್ಸಳರ 2ನೇ ಬಲ್ಲಾಳ. ಅದೇ ಇಂಪಾರ್ಟೆಂಟ್, ಯಾಕಂದ್ರೆ ದೇವಗಿರಿ ಯಾದವರು 5ನೇ ಬಿಲ್ಲಮನಿಗೆ ಪರಮ ವೈರಿ. ಅಂದ್ರೆ ಅವನ ವಿರೋಧಿಗಳಲ್ಲಿ ಪ್ರಬಲನಾದಂತಹ ವ್ಯಕ್ತಿ ಯಾರು ಅಂದ್ರೆ ಹೊಯ್ಸಳರ 2ನೇ ಬಲ್ಲಾಳ. ಹೊಯ್ಸಳರ 2ನೇ ಬಲ್ಲಾಳನ ಸಮಕಾಲೀನ ಯಾರಾಗಿರ್ತಾರೆ ಅಂದ್ರೆ 5ನೇ ಬಿಲ್ಲಮ. ಇವರೀರ್ವರ ನಡುವೆ 1189 1190 ಸೊರಟೂರಿನಲ್ಲಿ ಯುದ್ಧ ನಡೆದು ಬಿಲ್ಲಮನು ಸೋತನು. ಬಲ್ಲಾಳನು ಇವನನ್ನು ಲೊತ್ತಿಗುಂಡಿಯವರೆಗೆ ಓಡಿಸಿಕೊಂಡು ಹೋದನು. ಈತನು ದೇವಗಿರಿಯನ್ನು ನಿರ್ಮಾಣ ಮಾಡಿ ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಏಮಾದ್ರಿಯ ಚತುರ್ವರ್ಗ ಚಿಂತಾಮಣಿಯಿಂದ ತಿಳಿಯುತ್ತದೆ. ಏಮಾದ್ರಿಯ ಚತುರ್ವರ್ಗ ಚಿಂತಾಮಣಿಯಿಂದ ತಿಳಿಯುತ್ತಂತೆ. ಚತುರ್ವರ್ಗ ಚಿಂತಾಮಣಿ ಆ ಗ್ರಂಥದಿಂದ ತಿಳಿಯುತ್ತಂತೆ. ಇವನು ದೇವಗಿರಿನ ರಾಜಧಾನಿಯಾಗಿ ಮಾಡ್ಕೊಂಡು ಯಾರು ಅಂದ್ರೆ 5ನೇ ಬಿಲ್ಲಮ. ಯಾವ ಮನೆ ಅಂದ್ರೆ ದೇವಗಿರಿಯ ಯಾದವರು ಅಥವಾ ಸೇವಣರು. ದೇವಗಿರಿನ ರಾಜಧಾನಿಯಾಗಿ ಯಾರು ಮಾಡ್ಕೊತಾನೆ ಅಂದ್ರೆ 5ನೇ ಬಿಲ್ಲಮ. ಜೈತುಗಿ 1192 1199 ಜೈತುಗಿಯು ಕಾಕತೀಯರ ಪ್ರತಾಪರುದ್ರನನ್ನು ಸೋಲಿಸಿ ಕಾಕತೀಯ ರಾಜ್ಯವನ್ನು ವಶಪಡಿಸಿಕೊಂಡು ಪ್ರತಾಪರುದ್ರನ ಮಗ ಗಣಪತಿಯನ್ನು ಅಧಿಕಾರಕ್ಕೆ ತಂದನು. ಈತನ ಆಸ್ಥಾನದಲ್ಲಿ ಭಾಸ್ಕರಾಚಾರ್ಯನ ಮಗ ಲಕ್ಷ್ಮೀಧರನಿದ್ದನು. ಲಕ್ಷ್ಮೀಧರನಿರ್ತಾನೆ. ಈತ ಜ್ಯೋತಿಷ್ಯ, ತರ್ಕ, ವೇದ ಬಲ್ಲವನಾಗಿದ್ದನು. 2ನೇ ಸಿಂಗಣ 1199 1247 ಸೇವಣ ರಾಜ್ಯದ ಅತ್ಯಂತ ಪ್ರಖ್ಯಾತ ದೊರೆಯಾದ ಇವನನ್ನು ಶಾಸನಗಳು ಪೃಥ್ವಿಯ ಗಂಡ, ಮಹಾರಾಜರಿಗೆ ಅಧಿರಾಜ ಮತ್ತು ಅಪ್ರತಿಮ ವೀರ ಎಂದು ವರ್ಣಿಸಿದೆ. ಸಿಂಗಣನು 1122 ಹೊಯ್ಸಳರ 2ನೇ ಬಲ್ಲಾಳನನ್ನು ಸೋಲಿಸಿ ಬಳ್ಳಿಗಾಮೆ ಮತ್ತು ಪುಲಿಗೆರೆ ಮುಂತಾದವನ್ನು ವಶಪಡಿಸಿಕೊಂಡು ಹಿಂದೆ ಕಳೆದುಕೊಂಡಿದ್ದ ಪ್ರದೇಶಗಳನ್ನು ಮರಳಿ ಪಡೆದನು. ಪೂರ್ವದಲ್ಲಿ ಅನಂತಪುರ, ಪಶ್ಚಿಮದಲ್ಲಿ ಗೋವೆ ಮತ್ತು ಕೊಂಕಣ, ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ತುಂಗಭದ್ರಾ ನದಿಯವರೆಗೆ ರಾಜ್ಯ ವಿಸ್ತರಿಸಿದ್ದನು. 2ನೇ ಕೃಷ್ಣ
1247 1261. ಕನ್ನರ ಅಂತ ಎರಡನೇ ಕೃಷ್ಣ ಕನ್ನರನ ಅವನ ಹೆಸರು. ಕನ್ನರ ಅಂತ ಈ ಥರ. ಕೃಷ್ಣನು ಮಾಳದ ಜೈತಿಗಿ ದೇವನನ್ನು ಸಿಂಧವಂಶದ ಬೀರದೇವನನ್ನು ಸೋಲಿಸಿದನು. ಕೃಷ್ಣನ ಸಲಹೆಗಾರ ಮತ್ತು ಸೇನಾಧಿಪತಿ ಬಿಲ್ಹಣ. ಇಂಪಾರ್ಟೆಂಟ್. ಎರಡನೇ ಕೃಷ್ಣನ ಸಲಹೆಗಾರ ಮತ್ತು ಸೇನಾಧಿಪತಿ ಬಿಲ್ಹಣ ಪಂಡಿತ ಸೂಕ್ತಿ ಮುಕ್ತಾವಳಿ ಗ್ರಂಥವನ್ನು ಬರೆದನು. ಮುಕ್ತಾವಳಿ ಗ್ರಂಥವನ್ನು ಬರೆದನು ಬಿಲ್ಹಣ ಪಂಡಿತ. ಅವನು ಎರಡನೇ ಕೃಷ್ಣನ ಸಲಹೆಗಾರ ಮತ್ತು ಸೇನಾಧಿಪತಿ. ಮಹಾದೇವ 1261 1271 ಬರ್ತಾನೆ. ಮಹಾದೇವನು ಶೀಲಹಾರ ಶಾಖೆಯ ಸೋಮೇಶ್ವರನನ್ನು ಸೋಲಿಸಿ ಕೊಂಕಣ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಕೊಂಕಣ ಚಕ್ರವರ್ತಿ ಎಂಬ ಬಿರುದಿದ್ದು ಯಾರಿಗೆ ಅಂದರೆ ಮಹಾದೇವನಿಗೆ. ಇಂಪಾರ್ಟೆಂಟ್. ಮಹಾದೇವನಿಗೆ ಕೊಂಕಣ ಚಕ್ರವರ್ತಿ ಎಂಬ ಬಿರುದಿರುತ್ತೆ. ಯಾವ ವಂಶ? ದೇವಗಿರಿಯ ಯಾದವರ ವಂಶದವನು. ಈತನ ಪ್ರಸಿದ್ಧ ಸೇನಾಧಿಪತಿ ಹೇಮಾದ್ರಿ. ಈತನು ಚತುರ್ವರ್ಗ ಚಿಂತಾಮಣಿ ಮತ್ತು ಕೈವಲ್ಯ ದೀಪಿಕಾ ಗ್ರಂಥಗಳನ್ನು ಬರೆದನು. ಹೇಮಾದ್ರಿ ಹೆಸರನ್ನು ವಾಸ್ತುಶಿಲ್ಪದ ಒಂದು ಶೈಲಿಗೆ ಕೊಡಲಾಗಿದ್ದು ಅದು ಹೇಮದ ಪಂಕ್ತಿ ಎಂದು ಪ್ರಸಿದ್ಧ ಆಗಿದೆ. ರಾಮಚಂದ್ರ 1271 1312 ಬರ್ತಾನೆ. ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ ಸೇನಿ ಮಲ್ಲಿಕಾಫರ್ ಎಲಿಚಪುರ ಪ್ರವೇಶಿಸಿ ನಂತರ ದೇವಗಿರಿಗೆ ಮುತ್ತಿಗೆ ಹಾಕಿದನು. ರಾಮಚಂದ್ರನು ಸಂಪತ್ತನ್ನು ನೀಡಿ ಇವನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಮತ್ತೆ ಕ್ರಿಸ್ತಶಕ 1307 ದೆಹಲಿಯ ಸುಲ್ತಾನರು ದಾಳಿ ಮಾಡಿ ನಂತರ 1310 ಮೂರನೇ ಬಾರಿಗೆ ದಾಳಿ ಮಾಡಿ ಶಂಕರ ದೇವನನ್ನು ಕೊಂದರು. ಅವನು ಯಾರು? ಶಂಕರ ದೇವ, ರಾಮಚಂದ್ರನ ಮಗ. ಶಂಕರ ದೇವನನ್ನ ಕೊಲ್ತಾರೆ ದೆಹಲಿ ಸುಲ್ತಾನರು. ಮಲ್ಲಿಕಾಫರ ರಾಮಚಂದ್ರನ ಕಾಲದಲ್ಲಿ ಅಲ್ಲಾವುದ್ದೀನ್ ಸೇನಾನಿ ಮಲ್ಲಿಕಾಫರ್ ಮುತ್ತಿಗೆ ಹಾಕಿರ್ತಾನೆ. ಯಾವ ವಂಶಕ್ಕೆ? ದೇವಗಿರಿ ಯಾದವರ ವಂಶಕ್ಕೆ. ಆ ಟೈಮಲ್ಲಿ ಯಾರು ಇರ್ತಾರೆ? ರಾಮಚಂದ್ರ ಇರ್ತಾರೆ. ಯಾರು ಮುತ್ತಿಗೆ ಹಾಕ್ತಾರೆ? ಅಲ್ಲಾವುದ್ದೀನ್ ಸೇನಾನಿ ಮಲ್ಲಿಕಾಫರ್. ಯಾರು ಸೋತಿದ್ದು? ರಾಮಚಂದ್ರ ಸೋತು ಸೇವುಳ ರಾಜ್ಯಕ್ಕೆ ಅಲ್ಲಾವುದ್ದೀನನು ಆಡಳಿತಾಧಿಕಾರಿಯಾಗಿ ಐನ್ ಉಲ್ ಮುಲ್ಕ್ನನ್ನು ನೇಮಿಸಿದರು. ಐನ್ ಉಲ್ ಮುಲ್ಕ್ ಯಾರು ನೇಮಿಸಿದ್ದು? ದೇವಗಿರಿ ಯಾದವರ ರಾಮಚಂದ್ರ ಅಲ್ಲಾವುದ್ದೀನನ ಕಾಲಕ್ಕೆ ಅವನಿಗೆ ಆಡಳಿತಾಧಿಕಾರಿಯಾಗಿ ಅಲ್ಲಾವುದ್ದೀನನ್ಗೆ ಐನ್ ಉಲ್ ಮುಲ್ಕ್ನನ್ನು ನೇಮಿಸ್ತಾರೆ. 1316 ಅಲ್ಲಾವುದ್ದೀನ್ ಖಿಲ್ಜಿ ಮರಣ ಹೊಂದಿದ ಮೇಲೆ ರಾಮಚಂದ್ರನ ಹಳಿಯ ಅರಪಾಲ ದೇವಗಿರಿಯನ್ನು ವಶಕ್ಕೆ ತೆಗೆದುಕೊಂಡು ಸ್ವತಂತ್ರನೆಂದು ಘೋಷಿಸಿಕೊಂಡನು. ಅಲ್ಲಾವುದ್ದೀನನ ಮಗನಾದ ಮುಬಾರಕನು ಅರಪಾಲನನ್ನು ಕೊಂದು ದೇವಗಿರಿಯನ್ನು ಮತ್ತೆ ವಶಪಡಿಸಿಕೊಂಡನು. ಹೀಗೆ 1318 ಸೇವುಣರ ಆಳ್ವಿಕೆ ಕೊನೆಗೊಂಡಿತು. ಇದರ ಆಡಳಿತಾಧಿಕಾರಿಯಾಗಿ ಮಾಲಿಕ್ ಯಾಕ್ಲಿಕಿ ಎಂಬುವನನ್ನು ನೇಮಿಸಲಾಯಿತು. ಈಗ ಸೇವುಣರ ಆಡಳಿತ ಪದ್ಧತಿ. ಸೇವುಣರು ರಾಷ್ಟ್ರಕೂಟರ ಮತ್ತು ಚಾಲುಕ್ಯರ ಆಡಳಿತ ಪದ್ಧತಿಯನ್ನು ಅನುಸರಿಸಿದರು. ಕೇಂದ್ರದಲ್ಲಿ ಮಹಾಪ್ರಧಾನಿ, ಮಹಾಮಾತ್ಯ, ಸಂಧಿ ವಿಗ್ರಹಿ, ಪ್ರಕರಣಾಧಿಪ ಮುಂತಾದ ಸಚಿವ ವರ್ಗಗಳಿದ್ದವು. ಕೆಲವೊಮ್ಮೆ ಪ್ರಧಾನಿಯನ್ನು ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಲಾಗುತ್ತಿತ್ತು. ಕೇಂದ್ರಾಡಳಿತ ಮತ್ತು ಪ್ರಾಂತ್ಯಾಡಳಿತದಲ್ಲಿ ಜಿಲ್ಲೆಯ ಅಧಿಕಾರಿ, ಗ್ರಾಮದ ಗೌಡ ಮತ್ತು ನಾಡಗೌಡ ಎಂಬ ಅಧಿಕಾರಿಗಳಿದ್ದರು. ಭೂಕಂದಾಯವನ್ನು ಸಿದ್ದಾಯವೆಂದು ಕರೆಯುತ್ತಿದ್ದರು. ಸಿದ್ದಾಯವೆಂಬ ಭೂಕಂದಾಯ ಪದ್ಧತಿ ಹೆಸರಿದ್ದು ಯಾವ ವಂಶದಲ್ಲಿ ಅಂದ್ರೆ ದೇವಗಿರಿ ಯಾದವರ ವಂಶದಲ್ಲಿ ಭೂಕಂದಾಯನ ಸಿದ್ದಾಯ ಅಂತ ಕರಿತಿರ್ತಾರೆ. ಸೇವಣರು ಕಾಳು ತೂಕದ ಪದ್ಮಟಂಕ ವರ್ಗದ ಚಿನ್ನದ ನಾಣ್ಯಗಳನ್ನು ತಯಾರಿಸುತ್ತಿದ್ದರು. ಐವಳಿಯ ವ್ಯಾಪಾರದ ವೀರಬಲಿಜ ಸಂಘ ಅತ್ಯಂತ ಪ್ರಮುಖವಾಗಿತ್ತು. ಸೇವಣರು ಪರ್ಷಿಯಾ, ನೇಪಾಳ, ಮಲಯ, ಸಿಂಹಳ ಹಾಗೂ ದಖನಿನ ವ್ಯಾಪಾರಿಗಳು ಅರೇಬಿಯಾ ಮತ್ತು ಚೀನಾಗಳೊಡನೆ ವ್ಯಾಪಾರ ಮಾಡುತ್ತಿದ್ದರು. ಈ ಕಾಲದಲ್ಲಿ ಮಹಾನುಭವ ಮತ್ತು ವಿಠೋಬ ಎಂಬ ನೂತನ ವೈಷ್ಣವ ಪಂಥಗಳು ಜನ್ಮ ತಾಳಿದವು. ಇಂಪಾರ್ಟೆಂಟ್. ಮಹಾನುಭವ ಮತ್ತು ವಿಠೋಬ ಎಂಬ ನೂತನ ವೈಷ್ಣವ ಪಂಥಗಳು ಜನ್ಮ ತಾಳಿದ ಯಾವ ವಂಶದಲ್ಲಿ ಅಂದ್ರೆ ದೇವಗಿರಿಯ ಯಾದವರ ವಂಶದಲ್ಲಿ. ಮಹಾನುಭವ ಪಂಥದ ಸ್ಥಾಪಕ ಚಕ್ರಧರ ಮತ್ತು ವಿಠೋಬ ಪಂಥದ ಸ್ಥಾಪಕ ನಾಮದೇವ.
ಮಹಾನುಭಾವ ಪಂಥದ ಸ್ಥಾಪಕ ಚಕ್ರಧರ. ವೈಷ್ಣವ ಪಂಥಗಳ ಮತಗಳು ಪಂಜಾಬಿನಲ್ಲಿ ಸ್ಥಾಪಿತವಾದವು. ವಿಠೋಬಾ ಭಕ್ತಿ ಪಂಥದ ಮತ್ತೊಂದು ಕೇಂದ್ರ ಪಂಡರಾಪುರ ಆಗಿತ್ತು. ವಿಠೋಬಾ ಭಕ್ತಿ ಪಂಥದ ಮತ್ತೊಂದು ಕೇಂದ್ರ ಪಂಡರಾಪುರ ಆಗಿತ್ತು. ಈಗ ಸಾಹಿತ್ಯ, ಲಿಟ್ರೇಚರ್. ಏಮಾದ್ರಿಯ ಚತುರ್ವರ್ಗ ಚಿಂತಾಮಣಿ, ಕಾಲ ನಿರ್ಣಯ, ತಿಥಿ ನಿರ್ಣಯ, ಪರ್ಜನ್ಯ ಪ್ರಯೋಗ, ತ್ರಿಸ್ಥಲವಾದಿ, ಆಯುರ್ವೇದ ರಸಾಯನ, ದಾನವಾರಾಲಿ, ಅರಲೀಲಾ ಕೃತಿಗಳು, ಮೋಡಿ ಎಂಬ ಬರವಣಿಗೆ ಪದ್ಧತಿಯನ್ನು ಹೇಮಾದ್ರಿ ಆರಂಭಿಸ್ತಾನೆ. ಅದು ಸಿಂಹಳದಲ್ಲಿ ಕಂಡು ಬರುತ್ತೆ. ಅಮಲಾನಂದ ಅಥವಾ ಕೃಷ್ಣನ ಆಸ್ಥಾನ, ವೇದಾಂತ ಕಲ್ಪತರು ಸಂಸ್ಕೃತ. ಅಮಲಾನಂದದು ಅವನು ಕೃಷ್ಣನ ಆಸ್ಥಾನದಲ್ಲಿರ್ತಾನೆ. ಅವನು ಬರೆದಿದ್ದು ವೇದಾಂತ ಕಲ್ಪತರು, ಭಾಷೆ ಸಂಸ್ಕೃತ ಭಾಷೆ. ಕೃಷ್ಣನ ಸೇನ್ಹಾನಿ ಬಿಲ್ಹಣ ಪಂಡಿತ ಸೂಕ್ತಿ ಮುಕ್ತಾವಳಿ ಗ್ರಂಥ ಬರೀತಾನೆ. ಆ ಭಾಷೆ ಸಂಸ್ಕೃತ ಭಾಷೆ. ಅನಂತದೇವನು ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞ, ಸಿಂಗಣ ಆಸ್ಥಾನ. ಬ್ರಹ್ಮಗುಪ್ತನ ಬ್ರಹ್ಮಸ್ಫುಟ ಸಿದ್ಧಾಂತಕ್ಕೆ ಮತ್ತು ವರಹಮಿಹಿರನ ಬೃಹತ್ ಜಾತಕಕ್ಕೂ ವ್ಯಾಖ್ಯಾನ ಬರೆದಿದ್ದಾನೆ. ಶಾಜ್ಞದೇವನ ಸಿಂಗಣನ ಆಸ್ಥಾನ ಒಂದು ಸಂಗೀತ ರತ್ನಾಕರ ಕೃತಿ. ಕಮಲಭವನ ಶಾಂತೀಶ್ವರ ಪುರಾಣ, ಚಾಂಡರಸನ ಅಭಿನವ ದಶಕುಮಾರ ಚರಿತ ಮತ್ತು ಪಾರ್ಶ್ವನಾಥ ಪುರಾಣ ಕೃತಿಗಳು. ಈಗ ಮರಾಠಿ ಸಾಹಿತ್ಯ. ಮರಾಠಿ ಭಾಷೆಯ ಪ್ರಥಮ ಕವಿ ಮುಕುಂದರಾಯ ಇಂಪಾರ್ಟೆಂಟ್. ಮರಾಠಿ ಭಾಷೆಯ ಪ್ರಥಮ ಕವಿ ಯಾರು ಅಂದ್ರೆ ಮುಕುಂದರಾಯ. ಮರಾಠಿ ಭಾಷೆಯ ಪ್ರಥಮ ಕೃತಿ ವಿವೇಕ ಸಿಂಧು, ಕರ್ತೃ ಮುಕುಂದರಾಯ. ಮರಾಠಿ ಸಾಹಿತ್ಯಕ್ಕೆ ಮಹಾನುಭವ ಪಂಥದವರಿಂದ ಪ್ರೋತ್ಸಾಹ ದೊರೆಯಿತು. ಮಹಾನುಭವ ಪಂಥದ ಸ್ಥಾಪಕರು ಚಕ್ರಧರನ. ಹೌದು. ಮಹೀಂದ್ರ ಭಟ್ಟನ ಲೀಲಾಚರಿತ ಮತ್ತು ಪದ್ಮಖಂಡ, ಭಾಸ್ಕರ ವರ್ಮನ ಶಿಶುಪಾಲ ಹೊದೆ, ಉದ್ಭವ ಗೀತ ಮತ್ತು ದತ್ತಾತ್ರೇಯ ಚರಿತ್ರೆ ಕೃತಿಗಳು. ಇಷ್ಟು ದೇವಗಿರಿಯ ಯಾದವರ ಹತ್ರ ಸೇವಣರಿಗೆ ಆಯ್ತು. ಇವಾಗ ವಾರಂಗಲ್ನ ಕಾಕತೀಯರು. 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಳ್ವಿಕೆ ಮಾಡಿದರು. ಇವರು ಕಾಕತಮ್ಮ ಎಂಬ ದೇವತೆಯ ಆರಾಧಕರು. ಕಾಕತೀಯ ಎಂಬ ಊರಿಗೆ ಸೇರಿದವರಾದುದರಿಂದ ಕಾಕತೀಯ ಎಂಬ ಹೆಸರು ಬಂದಿತು. ಕಾಕತೀಯರ ಮೊದಲ ರಾಜಧಾನಿ ಹನುಮಕೊಂಡ, ನಂತರದ ರಾಜಧಾನಿ ವಾರಂಗಲ್ ಆಗಿತ್ತು. ಹನುಮಕೊಂಡ ಮತ್ತು ಕಾಜಿಪೇಟೆಯ ಶಾಸನಗಳ ಪ್ರಕಾರ ಕಾಕತೀಯರ ಮೊದಲ ರಾಜ ಬೇತ ಕಲ್ಯಾಣಿ ಚಾಲುಕ್ಯರ ಸೋಮೇಶ್ವರನ ಸಾಮಂತನಾಗಿದ್ದು ಅವನಿಗೆ ಚೋಳರ ವಿರುದ್ಧ ಯುದ್ಧದಲ್ಲಿ ಸಹಾಯ ಮಾಡಿದ್ದನು. ಈಗ ಎರಡನೇ ಪ್ರೋಲ 1117ರಿಂದ 1150ವರೆಗೂ ಬರ್ತಾನೆ. ಎರಡನೇ ಪ್ರೋಲ. ಈತನ ಕಾಲದಲ್ಲಿ ಕಾಕತೀಯ ಮನೆತನವು ಸ್ವತಂತ್ರ ರಾಜ್ಯವಾಯಿತು. ಇವನು ಗೋದಾವರಿ ಮತ್ತು ಕೃಷ್ಣಾ ನದಿಯವರೆಗೆ ಕಾಕತೀಯರ ಅಧಿಪತ್ಯ ಸ್ಥಾಪಿಸಿದರು. ಎರಡನೇ ಪ್ರೋಲನು ಚಾಲುಕ್ಯರ 3ನೇ ತೈಲಪನನ್ನು ಸೋಲಿಸಿದನೆಂದು ಶಾಸನಗಳು ತಿಳಿಸಿವೆ. ನೆಕ್ಸ್ಟ್ ರುದ್ರದೇವನ ಬಗ್ಗೆ. ರುದ್ರದೇವ 1150ರಿಂದ 1195ವರೆಗೂ ಬರ್ತಾನೆ. ನಿಯರೆಸ್ಟ್ 45 ವರ್ಷದವರೆಗೂ ಇರ್ತಾನ. 1195ರಲ್ಲಿ ಕಾಕತೀಯರಿಗೂ ಮತ್ತು ಸೇವಣರಿಗೂ ಯುದ್ಧ ನಡೆದು ಸೇವಣರ ಜೈತುಗಿಯು ರುದ್ರದೇವನನ್ನು ಕೊಲೆ ಮಾಡಿದನು. ಅಥವಾ ಅದು ಯಾವ ಶಾಸನ ಹೇಳುತ್ತೆ? ಹನುಮಕೊಂಡ ಶಾಸನ ಈತನ ಬಗ್ಗೆ ತಿಳಿಸುತ್ತದೆ. ರುದ್ರದೇವನು ಕಾಕತೀಯರ ರಾಜಧಾನಿ ವಾರಂಗಲ್ನನ್ನು ನಿರ್ಮಿಸಿದನು. ಯಾರು ನಿರ್ಮಿಸಿದ್ದು ಕಾಕತೀಯರ ರಾಜಧಾನಿ ವಾರಂಗಲ್ನ? ರುದ್ರದೇವ ನಿರ್ಮಿಸ್ತಾನೆ. ಇಲ್ಲಿ ದೇವಗಿರಿ ಯಾರು ನಿರ್ಮಿಸಿದ್ದು? 5ನೇ ಬಿಲ್ಲವ. ಇಲ್ಲಿ ವಾರಂಗಲ್ನ ಯಾರು ನಿರ್ಮಿಸಿದ್ದು? ರುದ್ರದೇವ. 5ನೇ ಬಿಲ್ಲನ, ಇಲ್ಲಿ ರುದ್ರದೇವ. ರುದ್ರದೇವನು ಹನುಮಕೊಂಡದಲ್ಲಿ 1000 ಕಂಬಗಳ ರುದ್ರೇಶ್ವರ ದೇವಾಲಯ ಕಟ್ಟಿಸಿದನು. ಈತನಿಗೆ ಬಿರುದು ವಿನಯಭೂಷಣ ಹಾಗೂ ಈತನು ರಚಿಸಿದ ಗ್ರಂಥ ನೀತಿಸಾರ. ನೆಕ್ಸ್ಟ್ ಗಣಪತಿ 1198ರಿಂದ 1261. ಅಯ್ಯೋ, ಇಷ್ಟೊಂದು ವರ್ಷ ಇರ್ತಾನ. 63 ವರ್ಷ. ಚೋಳರನ್ನು ಗಣಪತಿಯು ಸೋಲಿಸಿ ಕಂಚಿಯವರೆಗೂ ಕಾಕತೀಯ ರಾಜ್ಯವನ್ನು ವಿಸ್ತರಿಸಿದನು. ಗಣಪತಿಯನ್ನು ಪಾಂಡ್ಯರ ಜಟಾಧರ್ಮನು ಸೋಲಿಸಿ ಕಂಚಿ ಮತ್ತು ನೆಲ್ಲೂರುಗಳನ್ನು ಗೆದ್ದನು. ರುದ್ರಾಂಬ ಗಣಪತಿಯ ಮಗಳು 1251ರಿಂದ 1295ವರೆಗೂ ಬರ್ತಾಳೆ.
ಹಿಂದೆ ಕಾಕತೀಯರಿಂದ ಕೈಬಿಟ್ಟು ಹೋಗಿದ್ದ ಗೋದಾವರಿ ಮತ್ತು ವೆಂಗಿ ಪ್ರದೇಶಗಳನ್ನು ಮತ್ತೆ ಗೆಲ್ತಾಳೆ. ಯಾರು? ರುದ್ರಾಂಬ. ರುದ್ರಾಂಬ ಬರೋದು ಯಾವ ವಂಶದಲ್ಲಿ ಅಂದ್ರೆ ವಾರಂಗಲ್ನ ಕಾಕತೀಯ ವಂಶದಲ್ಲಿ. ಯಾರ ಮಗಳು ಅವಳು? ಗಣಪತಿ ಮಗಳು. ಗಣಪತಿ ರುದ್ರಾಂಬ. 1293ರಲ್ಲಿ ಕಾಕತೀಯರ ರೇವು ಪಟ್ಟಣಕ್ಕೆ ಭೇಟಿ ನೀಡಿದ ವೆನಿಸ್ನ ಮಾರ್ಕೊ ಪೋಲೋ ರುದ್ರಾಂಬಳ ಆಡಳಿತ ದಕ್ಷತೆಯನ್ನು ಹೊಗಳಿದ್ದಾನೆ. ಮಾರ್ಕೊ ಪೋಲೋ ರುದ್ರಾಂಬಳ ಆಡಳಿತಾವಧಿಯಲ್ಲಿ ಬರ್ತಾನೆ. ಯಾರು ಬರೋದು? ಮಾರ್ಕೊ ಪೋಲೋ. ಯಾವ ನಗರದವನು? ವೆನಿಸ್ ನಗರದವನು. ಯಾವ ಪಟ್ಟಣಕ್ಕೆ ಬರ್ತಾನೆ? ರೇವು ಪಟ್ಟಣಕ್ಕೆ. ಯಾರು ಇರ್ತಾಳೆ? ರುದ್ರಾಂಬ ಇರ್ತಾಳೆ. ರುದ್ರಾಂಬ ಯಾರ ಮಗಳು? ಗಣಪತಿ ಮಗಳು. ಅದು ಯಾವ ವಂಶ? ವಾರಂಗಲ್ನ ಕಾಕತೀಯ ವಂಶ. ಇಷ್ಟು ಅವ್ರ ಬಗ್ಗೆ ನಾಲ್ಕು ನೋಡ್ಬೇಕಿರೋದು. ಈಗ ಪ್ರತಾಪರುದ್ರ 1295ರಿಂದ 1329ವರೆಗೂ ಇರ್ತಾನೆ ಪ್ರತಾಪರುದ್ರ. ಇವನ ಕಾಲದಲ್ಲಿ ದೆಹಲಿಯ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರನ್ನು ವಾರಂಗಲ್ ಮೇಲೆ ದಾಳಿ ಮಾಡಿ ಸುಮಾರು 25 ದಿನಗಳ ಕಾಲ ಹೋರಾಡಿ ಪ್ರತಾಪರುದ್ರನನ್ನು ಸೆರೆ ಹಿಡಿದನು. ಪ್ರತಾಪರುದ್ರನು ಅಪಾರ ಸಂಪತ್ತು ಕೊಟ್ಟು ಕಾಫೂರ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಗಿಯಾಸುದ್ದೀನ್ ತುಘಲಕ್ ಕಾಲದ ಆತನ ಮಗ ಉಲುಗ್ ಖಾನ್ 1329ರಲ್ಲಿ ವಾರಂಗಲ್ ಮೇಲೆ ದಾಳಿ ಮಾಡಿ ಪ್ರತಾಪರುದ್ರನನ್ನು ಸೆರೆ ಹಿಡಿದನು. ಉಲುಗ್ ಖಾನ್ 1329ರಲ್ಲಿ ವಾರಂಗಲ್ ಮೇಲೆ ದಾಳಿ ಮಾಡಿ ಯಾರು? ಗಿಯಾಸುದ್ದೀನ್ ತುಘಲಕ್ನ ಮಗ ಉಲುಗ್ ಖಾನ್ ಪ್ರತಾಪರುದ್ರನ ಕಾಲದಲ್ಲಿ ದಾಳಿ ಮಾಡ್ತಾನೆ 1329ರಲ್ಲಿ. ದೆಹಲಿಗೆ ಕೊಂಡೊಯ್ಯುವ ಮಾರ್ಗದಲ್ಲಿ ಪ್ರತಾಪರುದ್ರನು ಮರಣ ಹೊಂದಲಾಗಿ ಕಾಕತೀಯ ರಾಜ್ಯ ಅಂತ್ಯವಾಯಿತು. ವಾರಂಗಲ್ ಮುಸ್ಲಿಂ ರಾಜ್ಯದ ಒಂದು ಭಾಗವಾಯಿತು. ಇಷ್ಟು ಕಾಕತೀಯರ ಕೊಡುಗೆಗಳ ಬಗ್ಗೆ. ಗ್ರಾಮದ ಆಡಳಿತವನ್ನು 12 ಜನ ಆಯಗಾರರು ನೋಡಿಕೊಳ್ಳುತ್ತಿದ್ದರು. ಪ್ರತಾಪರುದ್ರನು ಸೈನ್ಯವನ್ನು ಬಲಪಡಿಸಲು ನಾಯಂಕರ ಪದ್ಧತಿಯನ್ನು ಮೊದಲು ಜಾರಿಗೆ ತಂದನು. ನಾಯಂಕರ ಪದ್ಧತಿ ಜಾರಿಗೆ ತಂದನು ಯಾರಂದ್ರೆ ಪ್ರತಾಪರುದ್ರ. ಇದು ವಿಜಯನಗರ ಕಾಲದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯುತ್ತದೆ. ಅದು ನಾಯಂಕರ ಪದ್ಧತಿ. ಇವರ ಕಾಲದಲ್ಲಿ ಶೈವ ಮತದ ಜೊತೆಗೆ ಆಂಧ್ರದಲ್ಲಿ ವೀರಶೈವ ಮತ ಪ್ರಾಮುಖ್ಯತೆ ಗಳಿಸಿತು. 1214ರಲ್ಲಿ ರುದ್ರದೇವನ ಆಸ್ಥಾನದ ಅಜಿತೇಂದ್ರನು ಹನುಮಕೊಂಡ ಪ್ರಶಸ್ತಿಯನ್ನು ರಚಿಸಿದರು. ಹನುಮಗೊಂಡ ಪ್ರಶಸ್ತಿಯನ್ನು ರಚಿಸಿದನು ಯಾರು? ಅಜಿತೇಂದ್ರ. ಅವನ ಆಸ್ಥಾನದಲ್ಲಿರ್ತಾನೆ, ರುದ್ರದೇವನ ಆಸ್ಥಾನದಲ್ಲಿ ಇರ್ತಾನೆ. ಶಾಕಲ್ಯಮ ಭಟ್ಟ ಜಿತೇಂದ್ರ, ಕಲ್ಯಾಣ ಅಭ್ಯುದಯ ರಚನೆಕಾರ ಅಪ್ಪಮಾರ್ಯ, ಕಾಕತೀಯ ಚರಿತ್ರಕಾರ ನರಸಿಂಹ ಈ ಕಾಲದ ಸಂಸ್ಕೃತ ಕವಿಗಳು. ಇವರ ಕಾಲದಲ್ಲಿ ಪಂಚತಂತ್ರ ಮತ್ತು ಕಮುಂದಕರ ನೀತಿಶಾಸ್ತ್ರಗಳು ತೆಲುಗಿಗೆ ಭಾಷಾಂತರವಾದವು. ಕಾಲ್ಕುರಿಕೆ ಸೋಮನಾಥ ಬಸವ ಪುರಾಣ ಮತ್ತು ಪಂಡಿತರಾಧ್ಯ ಚರಿತಂ ಕೃತಿಗಳನ್ನು ಬರೆದನು. ವಾಸ್ತುಶಿಲ್ಪ ಕೇಂದ್ರಗಳಂದ್ರೆ ಹನುಮಕೊಂಡ, ವಾರಂಗಲ್ ಮತ್ತು ಪಾಲಂಪೇಟೆ. ಕಾಕತೀಯರು ಗರ್ಭಗುಡಿಯಲ್ಲಿ ಶಿವ ಮತ್ತು ವಿಷ್ಣು ದೇವರು, ಸೂರ್ಯ ದೇವರನ್ನು ಪ್ರತಿಷ್ಠಾಪಿಸಿದ್ದು, ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಪ್ರಮುಖ ದೇವಾಲಯಗಳು ಯಾವಂದ್ರೆ ರುದ್ರೇಶ್ವರ ದೇವಾಲಯ ಮತ್ತು ರಾಮಪ್ಪ ದೇವಾಲಯ. ಇಷ್ಟು ವಾರಂಗಲ್ನ ಕಾಕತೀಯರ ಬಗ್ಗೆ ಮುಗಿತು. ಇವಾಗ ಹೊಯ್ಸಳರ ಬಗ್ಗೆ. ಹೊಯ್ಸಳರು 1000ರಿಂದ 1343 ವರ್ಷ ಮಾಡ್ತಾರೆ. ಅಂದ್ರೆ 343 ವರ್ಷ ಆಳ್ವಿಕೆ ಮಾಡ್ತಾರೆ ಹೊಯ್ಸಳರು. ಓಕೆ, 1000ರಿಂದ 1343 ವರ್ಷ ಅವ್ರು ಆಳ್ವಿಕೆ ಮಾಡೋದವರೆಗೆ. ಹೊಯ್ಸಳ ವಂಶದ ಸ್ಥಾಪಕ ಸ್ಥಳ ಈತ ಜೈನ ಭಕ್ತನಾಗಿದ್ದನು. ಸ್ಥಳನು ಸ್ವತಯೂರು ಅಥವಾ ಅಂಗಡಿ ಗ್ರಾಮದ ತನ್ನ ಮನೆತನದ ದೇವತೆ ವಾಸಂತಿಕಾ ದೇವಿ ದೇವಾಲಯಕ್ಕೆ ಪೂಜೆ ಸಲ್ಲಿಸುತ್ತಿದ್ದನು. ಸುದತ್ತ ವರ್ಧಮಾನ ಇವನ ಗುರುಗಳು. ಇದು ಕ್ವಶನ್ ಬಂದಿತ್ತು ಸಬ್ ರಿಜಿಸ್ಟರ್ಗೆ. ಸ್ಥಳನು ಸ್ವತಯೂರು ಅಥವಾ ಅಂಗಡಿ ಗ್ರಾಮದಲ್ಲಿ ವಾಸಂತಿಕಾ ದೇವಾಲಯಕ್ಕೆ ಪೂಜೆ ಸಲ್ಲಿಸ್ತಿರ್ತಾನೆ. ಸುದತ್ತ ವರ್ಧಮಾನ ಇವನ ಗುರುಗಳಾಗಿರ್ತಾರೆ. ಸ್ಥಳನ ಗುರುಗಳು ಸುದತ್ತ ವರ್ಧಮಾನ. ಅದೇ ಜನ ಪ್ರೇರೇಪಣೆ ನೀಡೋದು ಹೊಯ್ಸಳ ವಂಶನ ಸ್ಥಾಪನೆ ಮಾಡೋದಕ್ಕೆ. ಹೊಯ್ಸಳರ ರಾಜ ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರವಾಗಿದೆ. ಸ್ಥಳನ ಬಗ್ಗೆ ಮುಖ್ಯವಾಗಿ ಬೇಲೂರು ಶಾಸನದಲ್ಲಿ ಪ್ರಥಮ ಬಾರಿಗೆ ಕಂಡು ಬರುತ್ತದೆ. ಹೊಯ್ಸಳರ ಪ್ರಮುಖ ರಾಜಧಾನಿ ದ್ವಾರಸಮುದ್ರ. ಇವರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿದ್ದರು. ಹೊಯ್ಸಳರ ಪ್ರಮುಖ ರಾಜಧಾನಿ ದ್ವಾರಸಮುದ್ರನೇ ತಾನೆ ಹಳಬಿಡು ಅಂತ ಕರೆಯೋದು.
ಹಾಸನ ಸಿಂಹದುರ್ಗ, ದ್ವಾರಸಮುದ್ರ ಹಳೆಬೀಡು. ಈಗ ನೃಪಕಾಮ. ಹೊಯ್ಸಳರ ರಾಜ್ಯಕ್ಕೆ ಅಡಿಪಾಯ ಹಾಕಿದ ನೃಪಕಾಮ ಮಲೆನಾಡಿನ ಮಾಲೆಪ್ಪರನ್ನು ಸೋಲಿಸಿ ಮಾಲೆಪ್ಪರೊಳಗೊಂಡ ಬಿರುದು ಧರಿಸಿದನು. ಕ್ರಿಸ್ತಶಕ 1006ರಲ್ಲಿ ಚೋಳ ಪ್ರಾಂತ್ಯಾಧಿಕಾರಿ ಅಪ್ರಮೇಯನೊಡನೆ ಯುದ್ಧ ಮಾಡಿದನು. ಕ್ರಿಸ್ತಶಕ 1024ರಲ್ಲಿ ಹೊಯ್ಸಳರು ಚಾಲುಕ್ಯರ ಅಧೀನಕ್ಕೊಳಗಾದರು. ಮುಂದೆ ಕದಂಬರು ಚಾಲುಕ್ಯರ ವಿರುದ್ಧ ಹೋರಾಟ ನಡೆಸಿದಾಗ ನೃಪಕಾಮ ಕದಂಬರಿಗೆ ಸಹಾಯ ಮಾಡಿದನು. ನೃಪಕಾಮನಿಗಿದ್ದ ಬಿರುದುಗಳಂದ್ರೆ ರಾಜಮಲ್ಲ, ಪೆರುಮಾಡಿ. ಈಗ ವಿನಯಾದಿತ್ಯ 1040ರಿಂದ 1100ವರೆಗೂ ಬರ್ತಾನೆ. ವಿನಯಾದಿತ್ಯ ಅಂದ್ರೆ ಸ್ಥಳನ ನಂತರ ಬರೋಣ ನೃಪಕಾಮನ ನಂತರ ವಿನಯಾದಿತ್ಯ. ವಿನಯಾದಿತ್ಯನ ವ್ಯಕ್ತಿ ಬಾದಾಮಿ ಚಾಲುಕ್ಯರಲ್ಲಿ ಕೂಡ ಒಬ್ಬ ಬರ್ತಾನೆ. ವಿನಯದ ನಂತರ ವಿಜಯ ಅಲ್ವಾ. ಚೋಳರು ಮತ್ತು ಚಾಲುಕ್ಯರು ಕಾದಾಡುತ್ತಿದ್ದನ್ನು ಕಂಡ ವಿನಯಾದಿತ್ಯನು ಚಿಕ್ಕಮಗಳೂರು, ಕಡೂರು, ಹಾಸನ, ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರುಗಳನ್ನು ಗೆದ್ದನು. ಇದು ಗಂಗವಾಡಿ 96,000 ಎಂದು ಪ್ರಸಿದ್ಧಿ ಆಯಿತು. ಅದು ಯಾವ ಪ್ಲೇಸ್ನ ಗಂಗವಾಡಿ 96,000 ಅಂತ ಕರೀತಾರೆ ಅಂದ್ರೆ ಯಾವ ಪ್ಲೇಸ್ ಅಂದ್ರೆ ಚಿಕ್ಕಮಗಳೂರು, ಕಡೂರು, ಹಾಸನ, ಮೈಸೂರು, ಶಿವಮೊಗ್ಗ, ತುಮಕೂರು ಇವುಗಳನ್ನ ಟೋಟಲ್ ಆಗಿ ಗಂಗವಾಡಿ 96,000 ಅಂತ ಕರೀತಾರೆ. ಹೇಳ್ತಾರೆ ಕ್ವಶನ್ ಇದು. ಗಂಗವಾಡಿ 96,000 ಎಂದು ಪ್ರಸಿದ್ಧಿಯಾದಂತಹ ಅಲ್ಲಿ ಆ ಒಕ್ಕೂಟ ಸೇರ್ಕೊಂಡಂತಹ ಸ್ಥಳಗಳಾಗುವಂತಹ ಹಾಸನ, ಮೈಸೂರು, ಶಿವಮೊಗ್ಗ, ತುಮಕೂರು, ಚಿಕ್ಕಮಗಳೂರು, ಕಡೂರು. ಓಕೆ. ಇವನು ಗಂಗರ ಬಿರುದಾದ ರಕ್ಕಸ ಗಂಗ ಎಂಬ ಬಿರುದು ಧರಿಸಿದ್ದನು. ರಕ್ಕಸ ಗಂಗ ಎಂಬ ಬಿರುದು ಯಾರಿಗಿರುತ್ತೆ ಅಂದ್ರೆ ವಿನಯಾದಿತ್ಯನಿಗೆ. ವಿನಯಾದಿತ್ಯನು ಚಾಲುಕ್ಯರ ಸಾಮಂತಿಕೆಯನ್ನು ಒಪ್ಪಿಕೊಂಡಿದ್ದನು. ಸೋಮೇಶ್ವರನ ಮೇಲೆ ಪಾರಮಾರ ಜಯಸಿಂಹನನ್ನು ಸೋಲಿಸುವಲ್ಲಿ ಚಾಲುಕ್ಯರಿಗೆ ವಿನಯಾದಿತ್ಯ ಸಹಾಯ ಮಾಡಿದನು. ವಿನಯಾದಿತ್ಯನ ದಂಡನಾಯಕರಾಗಿ ಮರಿಯಾನೆ ಮತ್ತು ಬಾಹುಬಲಿಯರು ಹಾಗೂ ಮಹಾಸಂಧಿ ವಿಗ್ರಹಿ ಕೋಚಿಮಯ್ಯ ಎಂಬುವರಿದ್ದರು. ವಿನಯಾದಿತ್ಯನು ತನ್ನ ರಾಜಧಾನಿಯನ್ನು ಸೊಸೆಯೂರಿನಿಂದ ಹಳೆಬೀಡಿಗೆ ವರ್ಗಾಯಿಸಿ ಅದಕ್ಕೆ ದ್ವಾರ ಸಮುದ್ರ ಎಂದು ನಾಮಕರಣ ಮಾಡಿದನು. ಇಂಪಾರ್ಟೆಂಟ್ ಸ್ಥಳ ಸೊಸೆಯೂರು ಅಥವಾ ಹಂಗರಿ ಗ್ರಾಮನ ಮಾಡ್ಕೊಂಡು ಅಲ್ಲಿ ಹೊಯ್ಸಳನ ಸ್ಥಾಪನೆ ಮಾಡ್ತಾನೆ, ಹೊಯ್ಸಳ ವಂಶನ. ಬಟ್ ಸೊಸೆಯೂರಿನಿಂದ ದ್ವಾರ ಸಮುದ್ರಕ್ಕೆ ರಾಜಧಾನಿ ವರ್ಗಾವಣೆ ಮಾಡೋದು ಯಾರು? ವಿನಯಾದಿತ್ಯ. ಇದು ಕೇಳೋರೆ ಕ್ವಶನ್. ವಿನಯಾದಿತ್ಯ ಸೊಸೆಯೂರಿನಿಂದ ದ್ವಾರ ಸಮುದ್ರಕ್ಕೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಎಷ್ಟರಲ್ಲಿ? 1040ರಿಂದ 1100ರಲ್ಲಿ ಆ ಟೈಮಲ್ಲಿ. ವಿನಯಾದಿತ್ಯನ ಬಿರುದುಗಳೇನು? ತ್ರಿಭುವನ ಮಲ್ಲ, ಹೊಯ್ಸಳ ದೇವ, ಗಂಗವಾಡಿ 96,000 ರಾಜ, ಎರೆಹೆಂಗಂ ಬಗ್ಗೆ. ಎರೆಹೆಂಗ ಇವನು ಚಾಲುಕ್ಯರ ಮೇಲೆ ಪಾರಮಾರ ಜಯಸಿಂಹ ದಂಡೆತ್ತಿ ಬಂದಾಗ 1ನೇ ಸೋಮೇಶ್ವರನಿಗೆ ಸಹಾಯ ಮಾಡಿದನು. ಎರೆಹೆಂಗನು ಚಾಲುಕ್ಯರ 6ನೇ ವಿಕ್ರಮಾದಿತ್ಯನಿಗೆ ಬಲಭುಜದಂತಿದ್ದನು. ಎರೆಹೆಂಗನಿಗೆ ಪಂಚ ಮಹಾಶಬ್ದ ಮಹಾಮಂಡಲೇಶ್ವರ ವೀರ ಎರೆಹೆಂಗ ಹೊಯ್ಸಳ ದೇವ ಎಂಬ ಬಿರುದಿತ್ತು. ಈಗ 1ನೇ ಬಲ್ಹಾಳ 1101ರಿಂದ 1107ರವರೆಗೂ ಬರ್ತಾನೆ. ಬಲ್ಹಾಳನು ತನ್ನ ರಾಜಧಾನಿಯನ್ನು ಬೇಲೂರಿಗೆ ವರ್ಗಾಯಿಸಿ ದ್ವಾರಸಮುದ್ರನ್ನು ಉಪರಾಜಧಾನಿಯಾಗಿ ಮಾಡಿಕೊಂಡನು. ಅದೇ ಏನಂದ್ರೆ ಸೊಸೆಯೂರಿನಿಂದ ದ್ವಾರ ಸಮುದ್ರಕ್ಕೆ ವಿನಯಾದಿತ್ಯ ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಆದ್ರೆ 1ನೇ ಬಲ್ಲಾಳಗರನ್ ಏನ್ ಮಾಡ್ತಾನೆ? ದ್ವಾರ ಸಮುದ್ರನ ಉಪರಾಜಧಾನಿ ಮಾಡ್ಕೊಂಡು ಬೇಲೂರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನೆ 1ನೇ ಬಲ್ಲಾಳ. ಇಂಪಾರ್ಟೆಂಟ್ ಅದೇ ಏನಂದ್ರೆ ದ್ವಾರ ಸಮುದ್ರದ ಉಪರಾಜಧಾನಿ ಯಾರು ಮಾಡ್ಕೋತಾರೆ ಅಂದ್ರೆ 1ನೇ ಬಲ್ಲಾಳ ಬೇಲೂರಿನ ರಾಜಧಾನಿಯಾಗಿ ಮಾಡ್ಕೋತಾನೆ. ಆದ್ರೆ ಸೊಸೆಯೂರಿನಿಂದ ದ್ವಾರ ಸಮುದ್ರಕ್ಕೆ ರಾಜಧಾನಿ ವರ್ಗಾವಣೆ ಮಾಡೋದು ವಿನಯಾದಿತ್ಯ. ಚಾಲುಕ್ಯರ ಸಾಮಂತ ಪಾರಮಾರ ಅರಸ ಜಗದ್ದೇವನನ್ನು ಬಲ್ಹಾಳ ಅಥವಾ 1ನೇ ತನ್ನ ಸೋದರ ವಿಷ್ಣುವರ್ಧನನೊಂದಿಗೆ ಸೋಲಿಸಿದನು. ಜೈನಹೆತಿ ಬಲ್ಲಾಳನ ರೋಗವನ್ನು ಗುಣಪಡಿಸಿದ್ದರಿಂದ ಅವರಿಗೆ ಬಲ್ಲಾಳ ಜೀವರಕ್ಷಕ ಬಿರುದು ನೀಡಿದ್ದನು. ವಿಷ್ಣುವರ್ಧನ 1108ರಿಂದ 1152 ಬರ್ತಾನೆ. ವಿಷ್ಣುವರ್ಧನ ಹೊಯ್ಸಳರ ಅತ್ಯಂತ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಇವನ ಮೂಲ ಹೆಸರು ಬಿಟ್ಟಿದೇವ ಇವನ ಮೂಲ ಹೆಸರು. ಇವನು ಮೊದಲು ಶ್ರವಣಬೆಳಗೊಳದ ಪ್ರಾಂತ್ಯಾಧಿಕಾರಿ ಆಗಿದ್ದನು. ಇಂಪಾರ್ಟೆಂಟ್, ಶ್ರವಣಬೆಳಗೊಳದ ಪ್ರಾಂತ್ಯಾಧಿಕಾರಿ ಆಗಿದ್ದ ವಿಷ್ಣುವರ್ಧನ ಫಸ್ಟ್.
ಕ್ರಿಸ್ತಶಕ 1114 ತಲಕಾಡು ಕದನವು ಚೋಳರ ಅಧಿಯಮ ಮತ್ತು ವಿಷ್ಣುವರ್ಧನ ನಡುವೆ ನಡೆದು ಅಧಿಯಮ ಸೋತು ಕೊಲ್ಲಲ್ಪಟ್ಟನು, ಅಥವಾ ಗಂಗವಾಡಿಯ ಅಧಿನಿಯಮ ಅಂತ. ಈ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಚೋಳರ ಅಧಿಯಮ ಮತ್ತು ವಿಷ್ಣುವರ್ಧನ ನಡುವೆ 1114 ಯುದ್ಧ ಆಗುತ್ತೆ. ಆ ಟೈಮಲ್ಲಿ ಗಂಗವಾಡಿಯ ಅಧಿಯಮ ಸೋಲ್ತಾನೆ. ಆ ನೆನಪಿಗಾಗಿ ವಿಷ್ಣುವರ್ಧನನು ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಕಟ್ಟಿಸಿದನು. ಇದು ಮೊನ್ನೆದು ಕೂಡ ಗೆಜೆಟೆಡ್ ಎಕ್ಸಾಮ್ ಬಂದಿತ್ತು ಈ ದೇವಾಲಯಗಳ ಬಗ್ಗೆ. ತಲಕಾಡಿನಲ್ಲಿರೋದು ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನಲ್ಲಿರೋದು ಚನ್ನಕೇಶವ ದೇವಾಲಯ. ಅದೇನು ಕಟ್ತಾನೆ, ಗಂಗರ ಅಧಿಯಮ ಮತ್ತು ವಿಷ್ಣುವರ್ಧನ ನಡುವೆ ಯುದ್ಧ ಆಗುತ್ತೆ 1114 ತಲಕಾಡು ಕದನ. ಅದರಲ್ಲಿ ಅಧಿಯಮ ಸೋತು ಹೋಗ್ತಾನೆ, ವಿಷ್ಣುವರ್ಧನ್ ಗೆಲ್ತಾನೆ. ಆ ವಿಜಯ ನೆನಪಿಗೆ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಕಟ್ಟಿಸ್ತಾನೆ. ಇದು ಇಂಪಾರ್ಟೆಂಟ್ ಸ್ವಲ್ಪ. ಇವನ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ವಿಷ್ಣುವರ್ಧನ್ ಬಗ್ಗೆ ಜಾಸ್ತಿ. ತಲಕಾಡು ಯುದ್ಧದ ಗೆಲುವಿಗಾಗಿ ವೀರಗಂಗಾ ತಲಕಾಡುಗೊಂಡ ಬಿರುದುಗಳನ್ನು ಪಡೆದು ಮತ್ತು ತನ್ನ ನಾಣ್ಯಗಳ ಮೇಲೆ ಶ್ರೀ ತಲಕಾಡುಗೊಂಡ ಎಂಬುದಾಗಿ ಹಚ್ಚು ಹಾಕಿಸಿದನು. ತನ್ನ ದಂಡನಾಯಕ ಗಂಗರಾಜನಿಗೆ ಮಹಾಪ್ರಚಂಡ ದಂಡನಾಥ ಬಿರುದು ನೀಡಿದನು. ವಿಷ್ಣುವರ್ಧನನು ಚೋಳರಿಂದ ಮೈಸೂರಿನ ಪೂರ್ವ ಭಾಗ, ಕೊಂಗು, ನಂಗಲಿ, ನೊಳೆಂಬಹಾಡಿ ಮತ್ತು ಕೊಯಮತ್ತೂರುಗಳನ್ನು ವಶಪಡಿಸಿಕೊಂಡನು. ಕಂಚಿಗೊಂಡ ಬಿರುದು ಪಡೆದುಕೊಂಡನು. ಕೊಂಗಾಳ್ವ ರಾಜನ ಪುತ್ರಿ ಚಂದಲಾದೇವಿಯನ್ನು ವಿಷ್ಣುವರ್ಧನ ವಿವಾಹವಾದನು. ವಿಷ್ಣುವರ್ಧನನ ಕಾಲದಲ್ಲಿ ಆಳುಪರು ಆಳ್ವಕೇಡ ಅಥವಾ ದಕ್ಷಿಣ ಕನ್ನಡದಲ್ಲಿ ಆಳುತ್ತಿದ್ದರು. 1135 ಸಿಂಧಗಿರಿಯ ಶಾಸನವು ವಿಷ್ಣುವರ್ಧನನು ಚಾಲುಕ್ಯರ ವಿಕ್ರಮಾದಿತ್ಯನಿಂದ ಸೋತು ಚಾಲುಕ್ಯ ಸಾಮಂತ ಶಿರೋಮಣಿ ಆಗಿದ್ದನೆಂದು ವರ್ಣಿಸಿದೆ. ಚಾಲುಕ್ಯರ ವಿಕ್ರಮಾದಿತ್ಯನಿಂದಲೇ ಸೋಲ್ತಾನ ವಿಷ್ಣುವರ್ಧನ ಸಿಂಧಗಿರಿ ಶಾಸನ ಪ್ರಕಾರ. ಅದಕ್ಕೆ ವಿಷ್ಣುವರ್ಧನನು ಚಾಲುಕ್ಯರ ವಿಕ್ರಮಾದಿತ್ಯನಿಂದ ಸೋತು ಚಾಲುಕ್ಯ ಸಾಮಂತ ಶಿರೋಮಣಿ ಆಗಿದ್ದನೆಂದು ವರ್ಣಿಸಿದೆ. ಚಾಲುಕ್ಯರ ಗಂಗವಾಡಿ, ನೊಳೆಂಬಹಾಡಿ, ಬನವಾಸಿ ಮತ್ತು ಹಲಸಿ ವಿಜಯಗಳ ನೆನಪಿಗಾಗಿ ವಿಷ್ಣುವರ್ಧನನು 5 ವಿಜಯನಾರಾಯಣ ದೇವಾಲಯಗಳನ್ನು ಅಂದ್ರೆ ತಲಕಾಡು, ಬೇಲೂರು, ಮೇಲುಕೋಟೆ, ಗದಗ ಮತ್ತು ಬಂಕಾಪುರಗಳಲ್ಲಿ ಕಟ್ಟಿಸಿದನು. ಇಂಪಾರ್ಟೆಂಟು. 5 ವಿಜಯನಾರಾಯಣ ದೇವಾಲಯಗಳು ಎಲ್ಲೆಲ್ಲಿದೆ ಅಂದ್ರೆ ತಲಕಾಡು, ಬೇಲೂರು, ಮೇಲುಕೋಟೆ, ಗದಗ ಮತ್ತು ಬಂಕಾಪುರದಲ್ಲಿ 5 ವಿಜಯನಾರಾಯಣ ದೇವಾಲಯಗಳಿರೋದು. ಏನು ಕಟ್ಟಿಸ್ತಾರೆ? ಚಾಲುಕ್ಯರ ಗಂಗವಾಡಿ, ನೊಳೆಂಬಹಾಡಿ, ಬನವಾಸಿ ಮತ್ತು ಹಲಸಿ ವಿಜಯಗಳ ನೆನಪಿಗೋಸ್ಕರ ಕಟ್ಟಿಸ್ತಾರೆ 5 ವಿಜಯನಾರಾಯಣ ದೇವಾಲಯಗಳನ್ನು. ವಿಷ್ಣುವರ್ಧನ ಬಿರುದುಗಳು: ತಲಕಾಡುಗೊಂಡ, ಮೇಲಪೆರಲ್ಗೊಂಡ, ಗಂಡಗಿರಿನಾಥ, ಕದನ ಪ್ರಚಂಡ, ಸತ್ಯರತ್ನಾಕರ, ವಿವೇಕನಾರಾಯಣ ಮತ್ತು ಸಾಹಸ ದೇವ. ವಿಷ್ಣುವರ್ಧನನ ಕಾಲದ ಸಮಕಾಲೀನ ಅರಸರೆಂದರೆ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಮತ್ತು 3ನೇ ಸೋಮೇಶ್ವರ. ವಿಷ್ಣುವರ್ಧನನ ಕಾಲದ ಸಮಾನ ಅರಸರೆಂದರೆ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಮತ್ತು 3ನೇ ಸೋಮೇಶ್ವರ. ಈಗ ವಿಜಯ ನರಸಿಂಹ 1152 1173 ಬರ್ತಾನೆ. ವಿಜಯ ನರಸಿಂಹ ಇವನ ಆಳ್ವಿಕೆಯ ಕಾಲದಲ್ಲಿ ರಾಜ್ಯದ ಉತ್ತರ ಭಾಗವನ್ನು ಸೇವಣರು, ಬನವಾಸಿಯನ್ನು ತಲಚೂರಿ, ಬೊಮ್ಮರಸ ಹಾಗೂ ತುಂಗಭದ್ರಾ ಪ್ರದೇಶವನ್ನು ಬಿಜ್ಜಳನ್ನು ವಶಪಡಿಸಿಕೊಂಡರು. 2ನೇ ವೀರಬಲ್ಲಾಳ 1170 1120 ಬರ್ತಾನೆ. 2ನೇ ವೀರಬಲ್ಲಾಳ 1170 1220. ಇವನ ಹೆಸರಿನಿಂದಲೇ ಹೊಯ್ಸಳ ರಾಜವಂಶಕ್ಕೆ ಬಲ್ಹಾಳ ಎಂಬ ಹೆಸರು ಬಂದಿತು. ಹೊಯ್ಸಳ ರಾಜವಂಶಕ್ಕೆ ಬಲ್ಹಾಳ ಎಂಬ ಹೆಸರು ಬಂದಿತ್ತು. ಯಾರ ಹೆಸರಿನಿಂದ? 2ನೇ ವೀರಬಲ್ಲಾಳನ ಹೆಸರಿನಿಂದ ಹೊಯ್ಸಳ ರಾಜವಂಶಕ್ಕೆ ಬಲ್ಹಾಳ ಎಂಬ ಹೆಸರು ಬಂದಿತ್ತು. ಚೋಳರ ಮಾರಹರ್ಮ ಸುಂದರ ಪಾಂಡ್ಯನು ಕುಲೋತ್ತುಂಗನನ್ನು ಸಿಂಹಾಸನದಿಂದ ಹೊರದೂಡಿದಾಗ ಕುಲೋತ್ತುಂಗನಿಗೆ ಬಲ್ಹಾಳನು ಸಹಾಯ ಮಾಡಿದ್ದನು. ಇದರಿಂದ
ಎರಡನೇ ಬಲ್ಲಾಳನು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸಿದನು. ಅದೇ ಕುಲೋತ್ತುಂಗನಿಗೆ ಬಲ್ಲಾಳನು ಸಹಾಯ ಮಾಡ್ತಾನೆ. ಯಾಕಂದ್ರೆ ಚೋಳರ ಮಾರವರ್ಮ ಸುಂದರ ಪಾಂಡ್ಯನು ಕುಲೋತ್ತುಂಗನನ್ನು ಸಿಂಹಾಸನದಿಂದ ಹೊರದೂಡಿದಾಗ ಕುಲೋತ್ತುಂಗನಿಗೆ ಬಲ್ಲಾಳನು ಸಹಾಯ ಮಾಡ್ತಾನೆ. ಇದರಿಂದ ಎರಡನೇ ಬಲ್ಲಾಳನು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸ್ತಾನೆ. ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸಿದನು ಯಾರಂದ್ರೆ ಎರಡನೇ ಬಲ್ಲಾಳ. ಇಂಪಾರ್ಟೆಂಟ್. ವಿರುದ್ಧ ಎರಡನೇ ಬಲ್ಲಾಳನಿಗೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದಿತ್ತು. 1178ರಲ್ಲಿ ಉಚ್ಚಂಗಿಯ ಪಾಂಡ್ಯ ರಾಜ ಕಾಮದೇವನನ್ನು ಸೋಲಿಸಿ ಅವರಿಂದ ಕಪ್ಪ ಪಡೆದು ನಂತರ ಉಚ್ಚಂಗಿಯನ್ನು ಆತನಿಗೆ ಬಿಟ್ಟುಕೊಟ್ಟು ಪಾಂಡ್ಯರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದರು. ಪಾಂಡ್ಯರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಎರಡನೇ ವೀರಬಲ್ಲಾಳನಿಗೆ. ಇದು ಇಂಪಾರ್ಟೆಂಟ್, ಆಲ್ಮೋಸ್ಟ್ ಇಂಪಾರ್ಟೆಂಟ್. ಇದು ಇಲ್ಲಿ ಚೋಳರಿಗೆ ಸಹಾಯ ಮಾಡಿದ್ರಿಂದ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಬರುತ್ತೆ. ಇಲ್ಲಿ ಪಾಂಡ್ಯರಿಗೆ ಸಹಾಯ ಮಾಡೋದ್ರಿಂದ ಪಾಂಡ್ಯರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಬರುತ್ತೆ. ಯಾರು ಬಿರುದು? ಎರಡನೇ ಬಲ್ಲಾಳನಿಗೆ. ಯಾವ ವಂಶ? ದ್ವಾರ ಸಮೃದ್ಧ ಹೊಯ್ಸಳ ವಂಶ. ಯಾರು? ಎರಡನೇ ಬಲ್ಲಾಳ. ಈ ವಿಜಯ ಪಾಂಡ್ಯರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದು ಪಡೆದನು. ಈ ವಿಜಯ ಶನಿವಾರ ದೊರೆತಿದ್ದರಿಂದ ಶನಿವಾರ ಸಿದ್ಧಿ ಎಂಬ ಬಿರುದು ದೊರೆತಿದ್ದರು. ಶನಿವಾರ ಸಿದ್ಧಿ ಎಂಬ ಬಿರುದು ಯಾರಿಗಿರುತ್ತೆ? ಎರಡನೇ ವೀರಬಲ್ಲಾಳನಿಗೆ. ಚಾಲುಕ್ಯರ ಮೂರನೇ ಸೋಮೇಶ್ವರ ಬಹುತೇಕ ಭಾಗಗಳನ್ನು ವಶಪಡಿಸಿಕೊಂಡು ದಕ್ಷಿಣ ಚಕ್ರವರ್ತಿ ಎಂಬ ಬಿರುದು ಧರಿಸಿದರು. 1190ರಲ್ಲಿ ಸೇವುಣರ ಬಿಲ್ಲಮ್ಮನು ಬಿಲ್ಲಾಳನಿಂದ ಹತನಾದನು. ಬಿಲ್ಲಮ್ಮನ ಸೈನಿಕ ದಂಡನಾಯಕ ಜೈಕುಗಿಯನ್ನು ಕೊಂದು ಬರೆಸಿದನು. ಈ ಮೇಲಿನ ವಿಷಯಗಳ ನೆನಪಿಗಾಗಿ ಬಲ್ಲಾಳನು ಕ್ರಿಸ್ತಶಕ 1191ರಲ್ಲಿ ಬಲ್ಲಾಳ ಯುಗ ಎಂಬ ಕಾಲಗಣನೆಯನ್ನು ಆಚರಿಸಿಕೊಂಡನು. ಈತನ ಬಿರುದುಗಳಂದ್ರೆ ಗಿರಿಜಮಲ್ಲ, ಪಾಂಡ್ಯರಾಜ ನಿರ್ಮೂಲನ ಮತ್ತು ಗಂಡಬೇರುಂಡ. ಕನ್ನಡ ನಾಡಿನ ಚಕ್ರವರ್ತಿಗಳಲ್ಲಿ ಗಂಡಬೇರುಂಡ ಎಂಬ ಬಿರುದು ಪಡೆದ ಮೊದಲಿಗ. ಯಾರು ಬರೆದದು? ಗಂಡಬೇರುಂಡ ಎಂಬ ಬಿರುದು ಪಡೆದಂತವನು ಯಾರಂದ್ರೆ ಕನ್ನಡ ನಾಡಿನ ಚಕ್ರವರ್ತಿಗಳಲ್ಲಿ ಗಂಡಬೇರುಂಡ ಎಂಬ ಬಿರುದು ಪಡೆದ ಮೊದಲಿಗ ಯಾರು ಅಂದ್ರೆ ಎರಡನೇ ವೀರಬಲ್ಲಾಳ. ಎರಡನೇ ವೀರಬಲ್ಲಾಳ ಯಾವ ವಂಶ? ದ್ವಾರ ಸಮೃದ್ಧ ಹೊಯ್ಸಳ ವಂಶ. ಎರಡನೇ ವೀರಬಲ್ಲಾಳ ಗಂಡಬೇರುಂಡ ಅಂತ ಬಿರುದು ಪಡ್ತಾನೆ. ಆಲ್ಮೋಸ್ಟ್ ಒಂದು ಬಿರುದು ಏನೇನು ಇರುತ್ತೆ ಅಂದ್ರೆ ಪಾಂಡ್ಯರಾಜ ಪ್ರತಿಷ್ಠಾಪನಾಚಾರ್ಯ, ಶನಿವಾರ ಸಿದ್ಧಿ, ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಗಂಡಬೇರುಂಡ, ಬಲ್ಲಾಳ ಯುಗ ಇದನ್ನ ಕರೀತಾರೆ. 1191ರ ಕಾಲವನ್ನ ಗಂಡಬೇರುಂಡ ಬಿರುದು ಯಾರಿಗೆ ಅಂದ್ರೆ ಎರಡನೇ ವೀರಬಲ್ಲಾಳನಿಗೆ. ಇಷ್ಟು ಎರಡನೇ ವೀರಬಲ್ಲಾಳನ ಬಗ್ಗೆ. ಈಗ ಎರಡನೇ ನರಸಿಂಹ 1220ರಿಂದ 1235ವರೆಗೂ ಬರ್ತಾನೆ. ಎರಡನೇ ನರಸಿಂಹ. ಎರಡನೇ ನರಸಿಂಹ 1220ರಿಂದ 1235ವರೆಗೂ ಬರ್ತಾನೆ. ಎರಡನೇ ನರಸಿಂಹನು ಸೇವುಣರ ಮಹಾದೇವನನ್ನು ಸೋಲಿಸಿದನು. ಉಮ್ಮಡಿ ರಾಜರಾಜ ಮತ್ತು ಪಾಂಡ್ಯರ ಮಾರವರ್ಮ ಸುಂದರ ಪಾಂಡ್ಯರ ನಡುವೆ ಯುದ್ಧ ನಡೆದು ರಾಜರಾಜನು ಸೋತನು. ನಂತರ ನರಸಿಂಹ ತನ್ನ ದಂಡನಾಯಕರಾದ ಅಮಿತಯ್ಯ ಮತ್ತು ಸಮುದ್ರ ಗೋಪಯ್ಯ ನೇತೃತ್ವದಲ್ಲಿ ರಾಜರಾಜನಿಗೆ ಮತ್ತೆ ಸಿಂಹಾಸನ ದೊರಕಿಸಿಕೊಟ್ಟನು. ಎರಡನೇ ನರಸಿಂಹ ಸುಂದರ ಪಾಂಡ್ಯನನ್ನು ಮಹೇಂದ್ರ ಮಂಗಲಂ ಕದನದಲ್ಲಿ ಸೋಲಿಸಿ ಕಣ್ಣನೂರು ಮತ್ತು ಕೊಪ್ಪಗಳನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡನು. ಇವನು ಕಣ್ಣನೂರಿನಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಿ ಅಲ್ಲಿಂದಲೇ ಆಡಳಿತ ನಡೆಸಿದನು. ಈತನ ಬಿರುದುಗಳಂದ್ರೆ ಸರ್ವಜ್ಞ, ಸಾಹಿತ್ಯ ರತ್ನಾಕರ. ಯಾರಿಗೆ ಬಿರುದಿರುತ್ತೆ? ಎರಡನೇ ನರಸಿಂಹನಿಗೆ ಸರ್ವಜ್ಞ, ಸಾಹಿತ್ಯ ರತ್ನಾಕರ. ಎರಡನೇ ನರಸಿಂಹನ ಉತ್ತರಾಧಿಕಾರಿಗಳೆಂದರೆ ಸೋಮೇಶ್ವರ, ವೀರ ನರಸಿಂಹ ಮತ್ತು ರಾಮನಾಥ. ಈಗ ನೆಕ್ಸ್ಟ್ ಮೂರನೇ ವೀರಬಲ್ಲಾಳ 1291ರಿಂದ 1343ವರೆಗೂ ಬರ್ತಾನೆ. ಮೂರನೇ ವೀರಬಲ್ಲಾಳ 1291ರಿಂದ 1343.
ಹೊಯ್ಸಳ ಸಂತತಿಯ ಕೊನೆಯ ದೊರೆಯಾಗಿ ಮೂರನೇ ವೀರಬಲ್ಲಾಳ ಆಳ್ವಿಕೆ ನಡೆಸಿದನು. 1303ರಲ್ಲಿ ತನ್ನ ಸೈನ್ಯಾಧಿಕಾರಿ ಸೋಮೆಯ ನೇತೃತ್ವದಲ್ಲಿ ಸೇವುಣರ ರಾಜ ರಾಮಚಂದ್ರನನ್ನು ಮೂರನೇ ಬಲ್ಲಾಳನ್ನು ಸೋಲಿಸಿದನು. 1310ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫೂರ್ ದ್ವಾರ ಸಮುದ್ರಕ್ಕೆ ಮುತ್ತಿಗೆ ಹಾಕಿದಾಗ ತಮಿಳುನಾಡಿನಿಂದ ಹಿಂದಿರುಗಿದ ಮೂರನೇ ಬಲ್ಲಾಳ ಅಪಾರ ಸಂಪತ್ತು ಕೊಟ್ಟು ಮಲ್ಲಿಕ್ ಕಾಫೂರ್ನನ್ನು ಒಪ್ಪಂದ ಮಾಡಿಕೊಂಡನು. ಮಲ್ಲಿಕ್ ಕಾಫೂರನು ಬಲ್ಲಾಳನ ಮಗ ಕುಮಾರ ಬಲ್ಲಾಳನನ್ನು ದೆಹಲಿಗೆ ಕರೆದೊಯ್ದನು. ಅಲ್ಲಾವುದ್ದೀನ್ ಖಿಲ್ಜಿ ಇವನನ್ನು ಪ್ರೀತಿಯಿಂದ ಸತ್ಕರಿಸಿ ವಾಪಸ್ ಕಳಿಸಿದನು. ಮಲ್ಲಿಕ್ ಕಾಫೂರನು ಬಲ್ಲಾಳನ ಮಗ ಕುಮಾರ ಬಲ್ಲಾಳನ್ನು ದೆಹಲಿ ಕರ್ಕೊಂಡು ಹೋಗಿರ್ತಾನೆ. ಆಗ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನ ಸತ್ಕರಿಸಿ ಕಳಿಸ್ತಾನಂತ. ತುಘಲಕ್ ಸಂತತಿಯ ಆಳ್ವಿಕೆಯ ಕಾಲದಲ್ಲಿ ಹೊಯ್ಸಳ ಸಂತತಿಯ ಹೊರತಾಗಿ ದಕ್ಷಿಣ ಭಾರತದ ಎಲ್ಲಾ ರಾಜಮನೆತನಗಳು ನಿರ್ನಾಮವಾಗಿದ್ದವು. ಅದೇ ತುಘಲಕ್ ಸಂತತಿ ಕಾಲದಲ್ಲಿ ಹೊಯ್ಸಳ ಸಂತತಿ ಬಿಟ್ಟು ಇನ್ನೆಲ್ಲವೂ ಕೂಡ ದಕ್ಷಿಣ ಭಾರತದಲ್ಲಿ ಎಲ್ಲ ಯಾವ ಇರಲ್ವಂತೆ. ಹೊಯ್ಸಳ ಸಂತತಿ ಬಿಟ್ಟು ಇನ್ನು ಬೇರೆ ವಂಶಗಳು ಯಾವ ಇರಲ್ವಂತೆ. ತುಘಲಕ್ ಸಂತತಿ ಅಂತ ತುಘಲಕ್ ಸಂತತಿ ಆಳ್ವಿಕೆ ಕಾಲದಲ್ಲಿ. ಈ ಕ್ವಶನ್ ನಂಗಂತ ಇದ್ರ ಬಗ್ಗೆ ಯಾರು ಬಂದಿತ್ತು? ನಾನ್ ಟೆಕ್ನಿಕಲ್ ಬಂದಿತ್ತು ಅನ್ಸುತ್ತೆ ಈ ಕ್ವಶನ್ ಅಂದ್ರೆ. ತುಘಲಕ್ ಸಂತತಿ ಒಂಥರ ಬಂದಿತ್ತಲ್ಲ. 1326ರಲ್ಲಿ ಮಹಮ್ಮದ್ ಬಿನ್ ತುಘಲಕ್ನ ದಕ್ಷಿಣ ಪ್ರಾಂತ್ಯಗಳ ಮಾಂಡಲಿಕ ಬಹಾವುದ್ದೀನನು ದಂಗೆ ಎದ್ದು ದೆಹಲಿ ಸೈನ್ಯ ಕೊಂದು ಬಲ್ಲಾಳನ ಹತ್ತಿರ ಆಶ್ರಯ ಪಡೆದನು. ಆದರೆ ಬಹಾವುದ್ದೀನನನ್ನು ಬಲ್ಲಾಳನು ತುಘಲಕ್ನಿಗೆ ಒಪ್ಪಿಸಿದನು. ಈಗ ಬಲ್ಲಾಳನು ತನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಹೋತ್ಸವ ನಡೆಸಲು ತುಂಗಭದ್ರಾ ನದಿ ಹತ್ತಿರ ಹೊಸ ನಗರ ಸ್ಥಾಪಿಸಿದನು. ಆ ನಗರವೇ ವಿಜಯನಗರ ಎಂಬ ಹೆಸರು ಪಡೆಯಿತು. ವಿಜಯನಗರ ಯಾರು ಸ್ಥಾಪನೆ ಮಾಡಿದ್ದು? ಬಲ್ಲಾಳ. ಯಾವ ಬಲ್ಲಾಳ? ಮೂರನೇ ವೀರ ಬಲ್ಲಾಳ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ತುಂಗಭದ್ರಾ ನದಿ ಹತ್ತಿರ ವಿಜಯನಗರ ಸ್ಥಾಪನೆ ಮಾಡ್ತಾನೆ. ವಿಜಯನಗರದ ಹತ್ತಿರ ಒಂದು ಹೊಸ ನಗರ ಸ್ಥಾಪನೆ ಮಾಡ್ತಾನೆ. ಆ ನಗರಕ್ಕೇನೆ ವಿಜಯನಗರ ಅಂತ ಕರೀತಾರೆ. ವಿಜಯನಗರ ಯಾರು ಸ್ಥಾಪನೆ ಮಾಡಿದ್ದು? ಮೂರನೇ ವೀರಬಲ್ಲಾಳ. ಇಂಪಾರ್ಟೆಂಟ್ ಇದು, ಮೋಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಇದು. ಮೂರನೇ ವೀರಬಲ್ಲಾಳ ಸ್ಥಾಪನೆ ಮಾಡೋದು ವಿಜಯನಗರನ. ಅವ್ರು ಏನು ಸ್ಥಾಪನೆ ಮಾಡ್ತಾನೆ? ತನ್ನ ಮಗನ ಪಟ್ಟಾಭಿಷೇಕ ಮಾಡ್ತಾನೆ. ತುಂಗಭದ್ರಾ ನದಿ ಹತ್ತಿರ ಹೊಸ ನಗರ ನಿರ್ಮಿಸ್ತಾನೆ. ಅದೇ ವಿಜಯನಗರ. ಅದು ಯಾವ ವಂಶದಲ್ಲಿ? ಭಾರತದಿಂದ ಹೊಯ್ಸಳ ವಂಶ. ಮೂರನೇ ವೀರಬಲ್ಲಾಳ. ಮಧುರೈ ಸುಲ್ತಾನ ಗಿಯಾಸುದ್ದೀನನಿಂದ 1343ರಲ್ಲಿ ಮೂರನೇ ವೀರಬಲ್ಲಾಳನು ಹತನಾಗಿ ಹೊಯ್ಸಳ ಸಂತತಿ ಕೊನೆಗೊಂಡಿತು. ಗಿಯಾಸುದ್ದೀನ್ ಕೊಲೆ ಮಾಡ್ತಾನೆ ಮೂರನೇ ವೀರಬಲ್ಲಾಳನಿಂದ. ಮಧುರೈ ಸುಲ್ತಾನ, ಮಧುರೈನ ಪಾಂಡ್ಯರು ಬರ್ತಾರಲ್ಲ, ಅದರಲ್ಲಿ ಗಿಯಾಸುದ್ದೀನ್ ಮೂರನೇ ವೀರಬಲ್ಲಾಳನನ್ನ ಕೊಲೆ ಮಾಡ್ತಾನೆ. ಅದಕ್ಕೆ ಹೊಯ್ಸಳ ಸಂತತಿ ಕೊನೆಗೊಳ್ಳುತ್ತೆ 1343ರಲ್ಲಿ. ನೆಕ್ಸ್ಟ್ ಹೊಯ್ಸಳರ ಕಾಲದ ಆಡಳಿತ, ಅಡ್ಮಿನಿಸ್ಟ್ರೇಷನ್. ಪ್ರಾರಂಭದಲ್ಲಿ ಹೊಯ್ಸಳ ರಾಜ್ಯವು ಇಂದಿನ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿತ್ತು. ನಂತರ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ವಿಸ್ತಾರವಾಗಿತ್ತು. ಹೊಯ್ಸಳರ ಉಪ ರಾಜಧಾನಿಗಳೆಂದರೆ ಬೇಲೂರು, ಅರಸೀಕೆರೆ, ತೊಣ್ಣೂರು, ಬಂಕಾಪುರ, ಲಕ್ಕುಂಡಿ, ಹೊಸಪಟ್ಟಣ, ಕಣ್ಣಾನೂರು. ಹೊಯ್ಸಳರ ರಾಜತ್ವವು ವಂಶ ಪಾರಂಪರ್ಯವಾಗಿತ್ತು. ಹೊಯ್ಸಳರ ಕಾಲದ ಮಂತ್ರಿ ಪರಿಷತ್ತಿಗೆ ಪಂಚಪ್ರಧಾನ ಸಮಿತಿ ಎಂಬ ಹೆಸರಿತ್ತು. ಪಂಚಪ್ರಧಾನ ಸಮಿತಿ ಎಂಬ ಹೆಸರಿದ್ದು ಯಾವ ವಂಶ ಅಂದ್ರೆ ಹೊಯ್ಸಳ ವಂಶ. ಗಾರ ಸಮುದ್ರ ಹೊಯ್ಸಳ ವಂಶಕ್ಕೆ ಪಂಚಪ್ರಧಾನ ಸಮಿತಿ ಎಂಬ ಹೆಸರಿತ್ತು. ಪಂಚಪ್ರಧಾನ ಸಮಿತಿ ಎಂಬ ಮಂತ್ರಿ ಪರಿಷತ್ ಹೊಂದಿದ್ದು ಯಾವುದು ಅಂದ್ರೆ ಹೊಯ್ಸಳ ವಂಶ. ಅವರೆಂದರೆ ಸಂಧಿ ವಿಗ್ರಹ, ಶ್ರೀಕರ್ಣಾಧಿಕಾರಿ, ಹಿರಿಯ ಭಂಡಾರಿ, ಸೇನಾಪತಿ, ಮಹಾಪಸಯಕ. ಮಂತ್ರಿ ಪದವಿಯು ಅನುವಂಶಿಕವಾಗಿತ್ತು. ಈಗ ಪ್ರಾಂತ್ಯಾಡಳಿತದ ಬಗ್ಗೆ. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ಹಾಗೂ ನಾಡುಗಳಾಗಿ ವಿಂಗಡಿಸಿದ್ದರು. ಪ್ರಾಂತ್ಯಗಳು ತಲಕಾಡು, ಕೊಂಗುನಾಡು, ನಂಗಲಿ, ನೊಳೆಂಬವಾಡಿ, ಆನಕೆ ಮತ್ತು ಬನವಾಸಿ. ನಾಡುಗಳು ಕಬ್ಬಾಹುನಾಡು, ಕೊಡಿಗೆನಾಡು, ತಡಿಗೆನಾಡು ಮತ್ತು ಬೆಳಹೊಳಲ ನಾಡು. ನಾಡುಗಳ ಮುಖ್ಯಾಧಿಕಾರಿಗಳನ್ನು ಹೆಗ್ಗಡೆ, ನಾಡ ಹೆಗ್ಗಡೆ, ರಾಜ್ಯಾಧ್ಯಕ್ಷ ಮತ್ತು ಕರ್ಣ ಮುಂತಾಗಿ ಕರೆಯುತ್ತಿದ್ದರು. ಪಟ್ಟಣಗಳ ಅಥವಾ ಪುರಸಭೆಗಳ ಆಡಳಿತವನ್ನು ಪಟ್ಟಣ ಶೆಟ್ಟಿ ನೋಡಿಕೊಳ್ಳುತ್ತಿದ್ದರು. ಪಟ್ಟಣ ಶೆಟ್ಟಿ ನೋಡ್ಕೊತಾ ಇರ್ತಾನೆ. ಪಟ್ಟಣಗಳ ಅಥವಾ ಪುರಸಭೆ ಆಡಳಿತ.
ಆಡಳಿತದ ವೈಶಿಷ್ಟ್ಯತೆ ಎಂದರೆ ಪಟ್ಟದ ರಾಣಿ ಮತ್ತು ಇತರ ರಾಣಿಯರು ಪ್ರಾಂತ್ಯಾಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಉದಾಹರಣೆ, ಬಾಮಲ್ಲ ದೇವಿ ಅಥವಾ ಅಹಂದಿ ಪ್ರಾಂತ್ಯ, ನೊಳಂದ ದೇವಿ ಅಥವಾ ಕುಂಬಳ ಪ್ರಾಂತ್ಯ. ಬಾಮಲ್ಲ ದೇವಿ ಅಹಂದಿ ಪ್ರಾಂತ್ಯ, ನೊಳಂದ ದೇವಿ ಕುಂಬಳ ಪ್ರಾಂತ್ಯ. ಗ್ರಾಮಾಡಳಿತ. ಪ್ರತಿಯೊಂದು ನಾಡು ಅನೇಕ ಗ್ರಾಮಗಳಿಂದ ಕೂಡಿತು. ಗ್ರಾಮದ ಮುಖ್ಯಸ್ಥ ಗಾವುಂಡ ಅಥವಾ ಗೌಡನಾಗಿದ್ದನು. ಗೌಡಿಕೆ ವಂಶ ಪಾರಂಪರ್ಯವಾಗಿತ್ತು. ಗೌಡನ ಸಹಾಯಕ್ಕೆ ಕರಣಿಕನಿದ್ದನು. ಗ್ರಾಮ ಸಭೆಗಳು ಗ್ರಾಮಾಡಳಿತವನ್ನು ನೋಡಿಕೊಳ್ಳುತ್ತಿದ್ದವು. ಹೊಯ್ಸಳರ ಸೈನ್ಯವು ಅಶ್ವದಳ, ಪದಾತಿದಳ, ಗಜದಳ ಹಾಗೂ ರಥದಳಗಳಿಂದ ಕೂಡಿತು. ಅಶ್ವ ಸೈನ್ಯ ಪ್ರಮುಖವಾಗಿತ್ತು. ಸಾಮಾಜಿಕ ಜೀವನ, ಸೋಷಿಯಲ್ ಲೈಫ್. ಹಲೋ, ಕೇಳ್ಕೊತಾ ಇದ್ದೀರಾ? ಬೌದ್ಧ ಧರ್ಮವು ಕ್ಷೀಣಿಸುತ್ತಿದ್ದು ಬ್ರಾಹ್ಮಣ ವರ್ಗವು ಗಣ್ಯ ಸ್ಥಾನ ಪಡೆಯಿತು. ಅದು ಇಂಪಾರ್ಟೆಂಟ್. ಇಲ್ಲಿ ಬೌದ್ಧ ಧರ್ಮ ಕ್ಷೀಣಿಸುತ್ತೆ. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬ್ರಾಹ್ಮಣ ವರ್ಗ ಗಣ್ಯ ಸ್ಥಾನ ಪಡೆಯುತ್ತೆ. ಸಾಮಾನ್ಯವಾಗಿ ಏಕಪತ್ನಿ ಇದ್ದಂತೆ ಕಂಡು ಬರುವುದಿಲ್ಲ. ತಮ್ಮ ದೊರೆಗಳ ಮತ್ತು ಸೇನಾಧಿಪತಿಗಳ ಬಗ್ಗೆ ಸ್ವಾಮಿ ನಿಷ್ಠೆಯನ್ನು ವ್ಯಕ್ತಪಡಿಸುವುದು ಈ ಸಮಾಜದ ವಿಶೇಷ ಲಕ್ಷಣವಾಗಿತ್ತು. ಈ ರೀತಿಯ ಸ್ವಾಮಿ ನಿಷ್ಠೆಗೆ ಗರುಡ ಎನ್ನುತ್ತಿದ್ದರು. ಹೊಯ್ಸಳರ ರಾಣಿಯರು ಭರತನಾಟ್ಯದಲ್ಲಿ ಪರಿಣಿತರಾಗಿದ್ದರು. ಸತಿಸಹಗಮನ ಪದ್ಧತಿ ರೂಢಿಯಲ್ಲಿತ್ತು. ಹಸುಗೂಸುಗಳಿಗೆ ಹಾಲು ನೀಡುವುದು ಅಥವಾ ಮೇವು ನೀಡುವುದು, ಹಸಿದವನಿಗೆ ಅನ್ನ ನೀಡುವುದು, ಅರ್ಜಿದೆಡವೆಯ ನೀತಮ, ದೇವಾಲಯಕ್ಕಾಗಿ ಕೆರೆಗಾಗಿ ವಯ್ಯಂಗಯ್ಯದೆ ತಮ್ಮ ಕರ್ತವ್ಯವೆಂದು ನಂಬಿದ್ದರು. ಯಾರು? ಹೊಯ್ಸಳರು. ಎಕನಾಮಿಕ್ ಲೈಫ್, ಆರ್ಥಿಕ ಜೀವನ. ವೀರಬಲ್ಲಾಳನ ಕಾಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆರೆ ಕಾಲುವೆಗಳು ನಿರ್ಮಾಣವಾದವು. ಮಲೆನಾಡಿನಲ್ಲಿ ಏಲಕ್ಕಿ, ಮೆಣಸು, ಅಡಿಕೆ, ತೆಂಗು, ಕಬ್ಬು, ಭತ್ತ, ಮಾವು, ಬಾಳೆ ಮತ್ತು ಕಿತ್ತಳೆ ಹೆಚ್ಚಾಗಿ ಬೆಳೆಯುತ್ತಿದ್ದರು. ವಾಣಿಜ್ಯ ವ್ಯವಹಾರದಲ್ಲಿ ತೊಡಗಿದ್ದ ಜನರು ವಾಣಿಜ್ಯ ಸಂಘ ಸ್ಥಾಪಿಸಿಕೊಂಡಿದ್ದರು. ಉದಾಹರಣೆ, ಅಯ್ಯಾವಳೆ ಐನೂರ್ವರ್ ಎಂಬ ಸಂಘವು ರಾಜ್ಯದಲ್ಲಿ ವ್ಯಾಪಕವಾಗಿತ್ತು. ಮುಖ್ಯ ಕೈಗಾರಿಕೆಗಳೆಂದರೆ ಲೋಹ ಕೈಗಾರಿಕೆ, ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ನೇಯ್ಗೆ, ಮೊಳಕೆಲಸ. ಪರ್ಷಿಯಾ, ಬರ್ಮಾ ಮತ್ತು ಮಲಯ ಪರ್ಯಾಯ ದ್ವೀಪದೊಂದಿಗೆ ವಿದೇಶಿ ವ್ಯಾಪಾರ ಮಾಡುತ್ತಿದ್ದರು. ಕಮ್ಮಟ ಚಟ್ಟ ಶೆಟ್ಟಿ ಎಂಬುವವನು ಕುದುರೆ, ಆನೆ ಮತ್ತು ಮುತ್ತುಗಳನ್ನು ವಿದೇಶಗಳಿಂದ ತರಿಸುತ್ತಿದ್ದನು. ಮುಖ್ಯ ವ್ಯಾಪಾರ ಕೇಂದ್ರಗಳೆಂದರೆ ಬೇಲೂರು, ದ್ವಾರಸಮುದ್ರ, ಹಸಂದಿ, ಶ್ರವಣಬೆಳಗೊಳ, ಬಳ್ಳಿಗಾವೆ. ಮುಖ್ಯ ರಫ್ತು ವಸ್ತುಗಳೆಂದರೆ ಹತ್ತಿ ಬಟ್ಟೆ, ತೆಳುಬಟ್ಟೆ, ಅಡಿಕೆ, ತೆಂಗು ಮತ್ತು ದಂತದ ವಸ್ತುಗಳು. ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಾದ ಹೊನ್ನು, ಹಣ, ಗದ್ದಿ ಹಣ ಮುಂತಾದವು ಚಲಾವಣೆಯಲ್ಲಿದ್ದವು. ಹೆಚ್ಚಿನ ವ್ಯಾಪಾರವು ವಸ್ತು ವಿನಿಮಯ ಮೂಲಕವೇ ನಡೆಯುತ್ತಿತ್ತು. ಧಾರ್ಮಿಕ ಜೀವನ, ರಿಲಿಜಿಯಸ್ ಲೈಫ್. ಜೈನ ಧರ್ಮವು ಅತ್ಯಂತ ಪ್ರಬಲವಾಗಿತ್ತು. ಉದಾಹರಣೆಗೆ ಜೈನ ಗುರು ಸುದತ್ತರು ಮತ್ತು 1ನೇ ಬಲ್ಲಾಳನ ದಂಡನಾಯಕ ಮರಿಯಾನೆ ಜೈನರಾಗಿದ್ದರು. ಮರಿಯಾನೆ 1ನೇ ಬಲ್ಲಾಳನ ದಂಡನಾಯಕನಂತೆ ಮರಿಯಾನೆ ಜೈನರಾಗಿದ್ದರು. ವೈದಿಕ ಮತ್ತು ಜೈನ ಧರ್ಮಾವಲಂಬಿಗಳಲ್ಲಿ ವಿವಾಹ ಸಂಬಂಧ ಏರ್ಪಟ್ಟಿತು. ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಜೈನ ಧರ್ಮದಲ್ಲಿ ಅಚಲ ಶ್ರದ್ಧೆ ಇದ್ದುದರಿಂದ ಜೈನ ದೇವಾಲಯಗಳಿಗೆ ದಾನ ದತ್ತಿಗಳನ್ನು ನೀಡಿದನು. ವಿಷ್ಣುವರ್ಧನನ ಜೈನ ಗುರು ಶ್ರೀಪಾಲತ್ರೈವಿದ್ಯನ ಭಕ್ತರಾಗಿದ್ದರು. ವಿಷ್ಣುವರ್ಧನನ ಜೈನ ಗುರು ಅಂದ್ರೆ ಶ್ರೀಪಾಲತ್ರೈವಿದ್ಯನ ಭಕ್ತರಾಗಿದ್ದರು. ಶಾಂತಲಾದೇವಿ ಶ್ರವಣಬೆಳಗೊಳದಲ್ಲಿ ಸವತಿ ಗಂಧಾವರಣ ಬಸದಿ ಕಟ್ಟಿಸಿದಳು. ಶಾಂತಲಾದೇವಿ ಜೈನ ಧರ್ಮದ ಅಮೂಲ್ಯ ರತ್ನ ಮತ್ತು ಜೈನ ಧರ್ಮದ ಆಳುವೇರಿ ಎಂತಿದ್ದಳು. ತಮಿಳುನಾಡಿನ ಕಣ್ಣಾನೂರಿನಿಂದ ಬಂದ ಅಥವಾ ಕುಲತ್ತೊಂಗನ ಹಿಂಸೆ ತಾಳಲಾರದೆ, ಇದು ಇಂಪಾರ್ಟೆಂಟು, ತಮಿಳುನಾಡಿನ ಕಣ್ಣಾನೂರಿಂದ ಬಂದ ರಾಮಾನುಜಾಚಾರ್ಯರ ಪ್ರಭಾವದಿಂದ ವಿಷ್ಣುವರ್ಧನನು ವೈಷ್ಣವ ಮತಕ್ಕೆ ಮತಾಂತರಗೊಂಡನು. ಫಸ್ಟು ಅಲ್ಲಿ ವಿಷ್ಣುವರ್ಧನ ಜೈನ ಮತ ಆಗಿರುತ್ತೆ. ಆಲ್ಮೋಸ್ಟ್ ಈ ಫೇಮಸ್ ರಾಜರುಗಳೇ ಹಿಂಗೆ, ಫಸ್ಟು ಬೇರೆ ಮತ ಅವಲಂಬಿಸ್ತಾರೆ. ಯಾರ ಒಂದು ಯುದ್ಧ ಆಗುತ್ತೆ, ಇಲ್ಲ ಯಾರ ಗುರು ಬರ್ತಾರೆ, ಈ ಥರ ಒಂದು ಅವ್ರ ಜೀವನದಲ್ಲಿ ಒಂದು ದೊಡ್ಡ ಸನ್ನಿವೇಶ ನಡೆದಾಗ ಅವ್ರು ಬೇರೆ ಮತನ ಸ್ವೀಕಾರ ಮಾಡ್ತಾ ಹೋಗ್ತಾರೆ.
ಇಲ್ಲಿ ತಮಿಳುನಾಡಿನ ಕಣ್ಣಾನೂರಿನಿಂದ ಬಂದ ಅಂದರೆ ಕುಲೋತ್ತುಂಗ, 1ನೇ ಕುಲೋತ್ತುಂಗನ ಹಿಂಸೆ ತಾಳಲಾರದೆ ರಾಮಾನುಜಾಚಾರ್ಯ ಹೊಯ್ಸಳ ವಂಶಕ್ಕೆ ಬರ್ತಾನೆ. ಇಂಪಾರ್ಟೆಂಟ್ ಈ ಮ್ಯಾಟರು. ಹೊಯ್ಸಳ ವಂಶಕ್ಕೆ ಬರ್ತಾನೆ. ಅಲ್ಲಿ ಆ ಟೈಮಲ್ಲಿ ಯಾರು ಇರ್ತಾರೆ ಅಂದರೆ ವಿಷ್ಣುವರ್ಧನ ಇರ್ತಾನೆ. ವಿಷ್ಣುವರ್ಧನದ ಏನು ಪ್ರಭಾವ ಇರುತ್ತೆ ಅಂದರೆ ರಾಮಾನುಜಾಚಾರ್ಯರ ಪ್ರಭಾವದಿಂದ ವಿಷ್ಣುವರ್ಧನ ವೈಷ್ಣವ ಮತಕ್ಕೆ ಮತಾಂತರಗೊಂಡರು. ಬೇಲೂರಿನ ಶಾಸನದ ಪ್ರಕಾರ ವಿಷ್ಣುವರ್ಧನನು ಮೇಲುಕೋಟೆಯಲ್ಲಿ ದೇವಾಲಯವನ್ನು ಸ್ಥಾಪಿಸಿದನು. ಇದು ವೈಷ್ಣವ ಧರ್ಮದ ಪ್ರಸಿದ್ಧ ಕೇಂದ್ರವಾಗಿದೆ. ಸಾಹಿತ್ಯ, ಲಿಟ್ರೇಚರ್. ವಿಷ್ಣುವರ್ಧನನ ಆಸ್ಥಾನದಲ್ಲಿದ್ದ ಕವಿಗಳು ನಾಗಚಂದ್ರನು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತೆ, ನಯಸೇನನ ಧರ್ಮಾಮೃತ, ರಾಜಾದಿತ್ಯನ ಕ್ಷೇತ್ರ ಗಣಿತ, ವ್ಯವಹಾರ ಗಣಿತ ಮತ್ತು ಲೀಲಾವತಿ ಗ್ರಂಥ ರಚಿಸಿದರು. 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದವರು ಅಂದರೆ ಜನ್ನದ ಯಶೋಧರ ಚರಿತೆ, ಅನಂತನಾಥ ಪುರಾಣ ಅಥವಾ ಕವಿ ಚಕ್ರವರ್ತಿ ಬಿರುದು, ನೇಮಿಚಂದ್ರನು ಅರ್ಧ ನೇಮಿ ಗ್ರಂಥ. 2ನೇ ವೀರಬಲ್ಲಾಳನ ಕಾಲದ ಪ್ರಸಿದ್ಧ ಶಿಲಾಶಾಸನಗಳು ಜನ್ನ ಕವಿಯಿಂದಲೇ ರಚಿತವಾಗಿವೆ. ರುದ್ರಭಟ್ಟನು ಜಗನ್ನಾಥ ವಿಜಯ ಮತ್ತು ರಸಗಲಿಕೆ ಕೃತಿ ರಚಿಸಿದರು. ಜನ್ನನ ತಂದೆ ಸುಮನೋಬಾಣ 1ನೇ ನರಸಿಂಹನ ಆಸ್ಥಾನದಲ್ಲಿದ್ದನು. ಜನ್ನನ ತಂದೆ ಸುಮನೋಬಾಣ 1ನೇ ನರಸಿಂಹನ ಆಸ್ಥಾನದಲ್ಲಿ ಇರ್ತಾನಂತೆ. ಸುಮನೋಬಾಣ ಇಂಪಾರ್ಟೆಂಟ್ ಇದು. ಜನದ್ದಗಳ ಸೋಮನಾಥನ ಕಲ್ಯಾಣಕಾರಕ ಕೃತಿ. 2ನೇ ನರಸಿಂಹನ ಮಂತ್ರ ದಂಡನಾಥನ ಅರಚರಿತ್ರೆ ಕೃತಿಗಳು ರಚನೆಯಾದವು. 2ನೇ ನರಸಿಂಹನ ಮಂತ್ರಿ ದಂಡನಾಥನ ಹರಚರಿತ್ರೆ ಕೃತಿಗಳು ರಚನೆಯಾದವು. ಜನ್ಮ ತಂದೆ ಸುಮನೋಬಾಣ 1ನೇ ನರಸಿಂಹನ ಆಸ್ಥಾನದಲ್ಲಿ ಇರ್ತಾನೆ. 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿ ಜನ್ನನ ಇರ್ತಾನೆ. 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿ ಜನ್ನ ಇದ್ರೆ ಜನ್ನ ತಂದೆ ಸುಮನೋಬಾಣ 1ನೇ ನರಸಿಂಹನ ಆಸ್ಥಾನದಲ್ಲಿ ಇರ್ತಾನೆ. 1ನೇ ನರಸಿಂಹನ ಆಸ್ಥಾನದಲ್ಲಿ ಸುಮನೋಬಾಣ, ಅವನ ಮಗ ಜನ್ನ 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿ. ಈಗ ಸೋಮೇಶ್ವರನ ಆಸ್ಥಾನದಲ್ಲಿದ್ದ ಕವಿಗಳು ಮಲ್ಲಿಕಾರ್ಜುನನು ಸೂಕ್ತಿ ಸುಧಾರ್ಣವ, ಹೊಯ್ಸಳ ರಾಜರ ವಂಶವೃಕ್ಷದ ಹಾಗೂ ಸೋಮೇಶ್ವರನು ಶೌರ್ಯ ಪ್ರತಾಪಗಳ ಬಗ್ಗೆ ಚಿತ್ರಿಸಿದ್ದಾನೆ. ಮಲ್ಲಿಕಾರ್ಜುನನು ಸೂಕ್ತಿ ಸುಧಾರಣದಲ್ಲಿ. ಕೇಶಿರಾಜನ ಶಬ್ದಮಣಿ ದರ್ಪಣ ಇಂಪಾರ್ಟೆಂಟು. ಕೇಶಿರಾಜ ಶಬ್ದಮಣಿ ದರ್ಪಣ ಅಥವಾ ವ್ಯಾಕರಣ ಗ್ರಂಥ ರಚಿಸಿದರು. ಕೇಶಿರಾಜ ಯಾವ ವಂಶದಲ್ಲಿ ಇರ್ತಾನೆ ಅಂದರೆ ದ್ವಾರಸಮುದ್ರ ವಂಶದಲ್ಲಿ, ಸೋಮೇಶ್ವರನ ಕಾಲದಲ್ಲಿ. ಜನ್ನ ದ್ವಾರಸಮುದ್ರ ವಂಶ 2ನೇ ವೀರಬಲ್ಲಾಳನ ಆಸ್ಥಾನದಲ್ಲಿ ಆದರೆ ಕೇಶಿರಾಜ ಸೋಮೇಶ್ವರನ ಆಸ್ಥಾನ ಹೊಯ್ಸಳ ವಂಶ. ರಾಮಾನುಜಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಹಾಗೂ ಭಗವದ್ಗೀತೆಗೆ ಭಾಷ್ಯ ಬರೆದರು. ವಿಶಿಷ್ಟ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ವೇದಾಂತ ಸಾರ, ವೇದಾಂತ ಸಂಗ್ರಹ ಹಾಗೂ ವೇದಾಂತ ದೀಪಿಕೆ ಮುಂತಾದ ಗ್ರಂಥಗಳನ್ನು ರಚಿಸಿದರು. ಇತರ ಕವಿಗಳಂದ್ರೆ ದತ್ತ ಹೊರದನು ತತ್ವಸಾರ, ನಾರಾಯಣ ಭಟ್ಟಾರಕ ಪ್ರಜಾಪರಿತ್ರಾಣ ಮತ್ತು ಪಶೌಶರನು ತತ್ವರತ್ನಾಕರ, ವಿಷ್ಣು ಚಿತ್ತನು ಪ್ರಮೇಯ ಸಂಗತಿ ಮಾಲ, ತ್ರಿವಿಕ್ರ ಪಂಡಿತನು ಉಷಾಪಹರಣ ಕೃತಿಗಳನ್ನು ರಚಿಸಿದನು. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ರಚಿಸಿದರು. ಇವರು 3ನೇ ನರಸಿಂಹ ಮತ್ತು 3ನೇ ಬಲ್ಲಾಳನ ಸಮಕಾಲೀನರು. ಮಧ್ವಾಚಾರ್ಯ. ರಾಮಾನುಜಾಚಾರ್ಯ ಬರದಲ್ಲಿ ವಿಷ್ಣುವರ್ಧನ್ ಕಾಲದಲ್ಲಿ ಬರ್ತಾರೆ. ಮಧ್ವಾಚಾರ್ಯರ ಬರದಲ್ಲಿ 3ನೇ ನರಸಿಂಹ ಮತ್ತು 3ನೇ ಬಲ್ಲಾಳನ ಸಮಕಾಲೀನರು ಮಧ್ವಾಚಾರ್ಯರು. ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಬೇಲೂರಿನ ಚನ್ನಕೇಶವ ದೇವಾಲಯದ ಬಗ್ಗೆ. ಈ ದೇವಾಲಯವನ್ನು ವಿಷ್ಣುವರ್ಧನನು ಕ್ರಿಸ್ತಶಕ 1117ರಲ್ಲಿ ವಿಷ್ಣುವರ್ಧನನು ತಲಕಾಡಿನಲ್ಲಿ ಚೋಳರನ್ನು ಸೋಲಿಸಿದ್ದರ ನೆನಪಿಗಾಗಿ ತಮ್ಮ ಇಷ್ಟ ದೇವನಾದ ಶ್ರೀಮನ್ಹ ವಿಷ್ಣುವಿಗೂ ಈ ಆಲಯವನ್ನು ನಿರ್ಮಿಸಿ ತನ್ನ ವಿಜಯವನ್ನು ಚನ್ನಕೇಶವನಿಗೆ ಅರ್ಪಿಸಿ ಅನೇಕ ದಾನ ಧರ್ಮಗಳನ್ನು ಮಾಡಿದನು. 1ನೇ ನರಸಿಂಹ ಮತ್ತು 2ನೇ ವೀರಬಲ್ಲಾಳ ಇದರ ಈಶಾನ್ಯ ದಿಕ್ಕಿನಲ್ಲಿ ವಾಸುದೇವ ತೀರ್ಥ ಎಂಬ ಕಲ್ಯಾಣಿ ಮತ್ತು ಮಂಟಪವನ್ನು ಕಟ್ಟಿಸಿದರು. ಈ ದೇವಾಲಯದ ಮಹಾದ್ವಾರದ ಮೇಲೆ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾದ ಎತ್ತರದ ಗೋಪುರವಿದೆ.
ಇದು ವಿಜಯನಗರಗಳ ಕಾಲದಲ್ಲಿದ್ದು ಗೋಡೆಗಳ ತಳಭಾಗದಲ್ಲಿ ಆನೆಗಳ ಸಾಲು, ಮಧ್ಯದಲ್ಲಿ ಸಿಂಹಗಳ ಸಾಲು, ಪುನಃ ಕೊನೆಗೆ ಆನೆಗಳ ಸಾಲುಗಳ ದೃಶ್ಯಗಳಿವೆ. ಎಂ.ಎಚ್. ಕೃಷ್ಣರವರು ಈ ದೇವಾಲಯವನ್ನು ಲಲಿತ ಕಲಾ ವಸ್ತು ಸಂಗ್ರಹಾಲಯ ಅಂತ ಕರೆದಿದ್ದಾರೆ. ಇಂಪಾರ್ಟೆಂಟ್. ಲಲಿತ ಕಲಾ ವಸ್ತು ಸಂಗ್ರಹಾಲಯ ಎಂದು ಕರೆದಿದ್ದು ಎಂ.ಎಚ್. ಕೃಷ್ಣ ಯಾವ ವಂಶದ? ದ್ವಾರಸಮುದ್ರದ ಹೊಯ್ಸಳರು ಕಟ್ಟಿಸಿದಂತಹ, ವಿಷ್ಣುವರ್ಧನ ಕಟ್ಟಿಸಿದಂತಹ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಲಲಿತ ಕಲಾ ವಸ್ತು ಸಂಗ್ರಹಾಲಯದಿಂದ ಕರೆದಿದ್ದಾರೆ. ಈ ದೇವಾಲಯವು ಜಕಣಾಚಾರಿ ಮತ್ತು ಡಂಕಣಾಚಾರ್ಯ ಪರಿಶ್ರಮದ ಫಲವಾಗಿ ನಿರ್ಮಿತವಾಗಿದೆ. ಅವರೇ ತನ್ನ ಶಿಲ್ಪಿಗಳು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ದ್ವಾರಸಮುದ್ರ, ಈ ಎಂಥರು ಗಂಗರು, ಇವ್ರಿಗೆಲ್ಲ ಆಲ್ಮೋಸ್ಟ್ ಡಂಕಣಾಚಾರಿ ಮತ್ತು ಜಕಣಾಚಾರ್ಯರೇ ಬರುತ್ತೆ ಜಾಸ್ತಿ. ಹೊರಗೋಡೆಯಲ್ಲಿ 38 ಶಿಲಾ ಬಾಲಕಿಯರ ಪ್ರತಿಮೆಗಳಿದ್ದು ಇವುಗಳು ದಾಸೋಹ ಕೆತ್ತಿರುವಂಥವುಗಳು. ಅದೇ ಶಿಲಾ ಬಾಲಕಿಯರ ಪ್ರತಿಮೆ ಕೆತ್ತೋರು ಯಾರಂದ್ರೆ ದಾಸೋಹ. ಇಂಪಾರ್ಟೆಂಟು. ದಾಸೋಹ ಶಿಲಾ ಬಾಲಕಿಯರ ಪ್ರತಿಮೆ ಕೆತ್ತಿಸ್ತಾನೆ. ತನ್ನ ಹುಡುಗಿಯನ್ನು ಸೆಳೆಯುವ ಕೋಡಿಯೊಂದಿಗೆ ನಿಂತ ಬಾಲೆ, ತನ್ನ ಕೇಶ ಪಾಶದಿಂದ ನಿಂತು ಹಾಡುವ ಕೋಮಲೆ, ಲೋಲಾಕುವಿನೊಂದಿಗಿರುವ ಕಾಳಿ, ನವರಂಗದ ಮತ್ತು ಕಂಬಗಳ ಮದನ ಕೈ ದೀರ್ಘ ಕೇಶ ಪಾಶದಲ್ಲಿ ನೀರು ಹಿಂಡುವ ಸುಂದರಿ ಯೋರ್ವಳ ಪ್ರತಿಮೆ ಕೂಡ ದಾಸೋಹನ ಕೆತ್ತನೆಗಳಾಗಿವೆ. ಈ ತರ ಇವ್ರು ಕೆತ್ತನೆ ಮಾಡಿದಾರಂತೆ ದಾಸೋಹ ಶಿಲಾ ಬಾಲಕಿಯರನ್ನ. ಸರಿ. ಶ್ರವಣನು 4 ಮದನ ಕೈ ವಿಗ್ರಹಗಳನ್ನು, ಚಪಲಳಾದ ಬೇಟೆಗಾರ್ತಿ ಮತ್ತು ನೃತ್ಯಲೀನ ಸುಂದರಿ ಚಿತ್ರಗಳನ್ನು ಕೆತ್ತಿದ್ದಾನೆ. ಚನ್ನಕೇಶವ ದೇವಾಲಯವನ್ನು ಹೊಂದಿಕೊಂಡಂತಿರುವ ಕಪ್ಪೆ ಚೆನ್ನಿಗರಾಯ ದೇವಾಲಯವನ್ನು ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಕಟ್ಟಿಸಿದಳು. ಅದೇ ಕಪ್ಪೆ ಚೆನ್ನಿಗರಾಯ ದೇವಾಲಯ, ಅದೇ ಚನ್ನಕೇಶವ ದೇವಾಲಯನ ಹೊಂದಿಕೊಂಡಿರುವಂತಹ ಕಪ್ಪೆ ಚೆನ್ನಿಗರಾಯ ಕಟ್ಟಿಸ್ತವ್ರು ಯಾರು ಅಂದ್ರೆ ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ. ಇಂಪಾರ್ಟೆಂಟ್ ಇದು. ಇಷ್ಟು ಬೇಲೂರಿನ ಚನ್ನಕೇಶವ ದೇವಾಲಯದ ಬಗ್ಗೆ ಇನ್ಫಾರ್ಮೇಶನ್. ಈಗ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇದು ಬೇಲೂರಿನ ಚನ್ನಕೇಶವ ದೇವಾಲಯ ಏಕಕೂಟ ಇರ್ಬೇಕಿದು ಅಲ್ವಾ? ಏಕಕೂಟ ಇದ್ರಲ್ಲಿ ಕೊಟ್ಟಿದ್ದಾರೆ. ಅದು ಏಕಕೂಟ ದೇವಾಲಯ. ಅದು ಈ ದೇವಾಲಯವನ್ನು ಕ್ರಿಸ್ತಶಕ 1121ರಲ್ಲಿ ವಿಷ್ಣುವರ್ಧನನ ಅಧಿಕಾರಿಗಳಲ್ಲೊಬ್ಬನಾದ ಕೇತಮಲ್ಲನ ಆಜ್ಞೆಯಂತೆ ಪ್ರಾರಂಭಿಸಲಾಯಿತು. ವಿಷ್ಣುವರ್ಧನ ಅಧಿಕಾರಿಗಳಲ್ಲೊಬ್ಬನಾದ ಕೇತಮಲ್ಲ, ಇಂಪಾರ್ಟೆಂಟ್, ಕೇತಮಲ್ಲನ ಆಜ್ಞೆಯಂತೆ ಪ್ರಾರಂಭಿಸಲಾಯಿತು. ಇದರ ನಿರ್ಮಾತೃ ಯಾರು ಅಂದ್ರೆ ಕೇದೋರೋಧ. ಅವನು 2ನೇ ನರಸಿಂಹನ ಕಾಲದಲ್ಲಿರ್ತಾನೆ. ಕೇದೋರೋಧ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸ್ತಾನೆ ಇವನೇ ಕೇದೋರೋಧ. ಚನ್ನಕೇಶವ ದೇವಾಲಯ ಏಕಕೂಟವಾದರೆ, ಅದು ಇಂಪಾರ್ಟೆಂಟ್, ಬೇಲೂರಿನ ಚನ್ನಕೇಶವ ದೇವಾಲಯ ಏಕಕೂಟವಾದರೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟವಾಗಿದೆ. ಹೊಯ್ಸಳೇಶ್ವರ ದೇವಾಲಯದ ಸ್ಥಳದಲ್ಲಿ ಕ್ರಿಸ್ತಶಕ 1219ರಲ್ಲಿ ವೀರಬಲ್ಲಳನ ರಾಣಿ ಕೇತಳಾದೇವಿಯು ಕೇದಾರೇಶ್ವರ ದೇವಾಲಯವನ್ನು ನಿರ್ಮಿಸಿದ್ದಾಳೆ. ಇದರಲ್ಲಿರುವ ನಾಟ್ಯ ಸರಸ್ವತಿ ವಿಗ್ರಹ ಅತ್ಯಂತ ಮನೋಹರವಾಗಿದ್ದು ಇದನ್ನು ಅರಿಪ್ಪ ಶಿಲ್ಪಿ ಕೆತ್ತಿದನು. ಅಲ್ಲದೆ ಯಕ್ಷಗಾನ ಪ್ರಸಂಗ ಇಲ್ಲಿ ಕಂಡು ಬರುತ್ತದೆ. ನಾಟ್ಯ ಸರಸ್ವತಿ ವಿಗ್ರಹ ಕೆತ್ತನೆ ಮಾಡಿದನು ಯಾರು ಅಂದ್ರೆ ಹರಿಪ ನಾಟ್ಯ ಸರಸ್ವತಿ ವಿಗ್ರಹ ಕೆತ್ತನೆ ಮಾಡ್ತಾನೆ. ಹಳೆಬೀಡಿನ ಎಂತ ಹೊಯ್ಸಳೇಶ್ವರ ದೇವಾಲಯ ಕೇದಾರೋಧ ನಿರ್ಮಿಸ್ತಾನೆ. ಕೇತಮಲ್ಲನ ಆಜ್ಞೆಯಂತೆ ಕೇದಾರೋಧ ನಿರ್ಮಿಸ್ತಾನೆ. ಎಲ್ಲ ನರಸಿಂಹನ ಕಾಲದಲ್ಲಿ. ಇಷ್ಟು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ಆಯ್ತು. ಈಗ ಸೋಮನಾಥಪುರದ ಕೇಶವ ದೇವಾಲಯ. ಕ್ರಿಸ್ತಶಕ 1270ರಲ್ಲಿ ಕೇಶವ ದೇವಾಲಯವನ್ನು 3ನೇ ನರಸಿಂಹನ ದಂಡನಾಯಕ ಸೋಮ ಎಂಬುವನು ಕಟ್ಟಿಸಿದನು. ಇಲ್ಲಿ ಏನು ನಾವು ಇಷ್ಟನ್ನು ಕೂಡ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಕಟ್ಟಿಸಿದ್ದು ಬೇಲೂರಿನ ಚನ್ನಕೇಶವ ದೇವಾಲಯ, ಅದು ಏಕಕೂಟ 1117ರಲ್ಲಿ ಕಟ್ಟಿಸ್ತಾರೆ ವಿಷ್ಣುವರ್ಧನ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಕಟ್ಟಿಸಿದ್ದು 1121ರಲ್ಲಿ. ಇದು ಕಟ್ಟಿಸಿದ 4 ವರ್ಷದ ನಂತರ. ಅದನ್ನ ಕೇತಮಲ್ಲನ ಆಜ್ಞೆಯಂತೆ 2 ನರಸಿಂಹನ ಕಾಲದಲ್ಲಿ ಕೇದಾರರಾಜ ಕಟ್ಟಿಸ್ತಾನೆ. ವಿಷ್ಣುವರ್ಧನ ಅಧಿಕಾರಿಗಳಲ್ಲೊಬ್ಬನಾದ ಕೇತಮಲ್ಲನ ಆಜ್ಞೆ ಅದು. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ ಕಟ್ಟಿಸಿದ್ದು 1170ರಲ್ಲಿ 3ನೇ ನರಸಿಂಹನ ದಂಡನಾಯಕ ಸೋಮ ಎಂಬುವನು ಕಟ್ಟಿಸ್ತಾನೆ. 3ನೇ ನರಸಿಂಹನ ಕಾಲದಲ್ಲಿ. ಇದು 2ನೇ ನರಸಿಂಹ ಕಾಲ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಸೋಮನಾಥಪುರದ ಕೇಶವ ದೇವಾಲಯ 3ನೇ ನರಸಿಂಹನ ಕಾಲದಲ್ಲಿ ದಂಡನಾಯಕ ಸೋಮ ಎಂಬುವನು ಕಟ್ಟಿಸ್ತಾನೆ 1170ರಲ್ಲಿ. ಇದು ತ್ರಿಕೂಟವಾಗಿದೆ ಅಂತ ಇದು. ಈ ದೇವಾಲಯವು ನಕ್ಷತ್ರಾಕಾರದ ಗೋಪುರಗಳಿಂದ ಕೂಡಿದೆ. ಇಂಪಾರ್ಟೆಂಟು.
ಸೋಮನಾಥಪುರದ ಕೇಶವ ದೇವಾಲಯನೇ ನಕ್ಷತ್ರಾಕಾರದ ಗೋಪುರಗಳಿಂದ ಕೂಡಿರೋದು. ಇದು ಕೇಳ್ತಾರೆ, ಇದು ದೇವಾಲಯಕ್ಕೆ ಸ್ವಲ್ಪ ಲಕ್ಷಣ ಕೇಳ್ತಾರೆ. ಹೊಯ್ಸಳರ ದೇವಾಲಯದ ಮೊನ್ನೆ ಕೇಳಿದ್ರು ಇದ್ರ ಬಗ್ಗೆ. ಮೊನ್ನೆ ಅದು ಗೆಜೆಟೆಡ್ ಎಕ್ಸಾಮ್ ಆಯ್ತಲ್ಲ ಅದರಲ್ಲಿ. ಸೋಮನಾಥಪುರದ ಕೇಶವ ದೇವಾಲಯನೇ ನಕ್ಷತ್ರಾಕಾರದ ಗೋಪುರಗಳಿಂದ ಇರೋದು. ಇದರಲ್ಲಿ ಸುಮಾರು 64 ಕೋಣೆಗಳಿದೆಯಂತೆ. ಗರ್ಭಗೃಹದ ಬಲಕೋಣೆಯಲ್ಲಿ ವೇಣುಗೋಪಾಲ ವಿಗ್ರಹ ಹಾಗೂ ಎಡಕೋಣೆಯಲ್ಲಿ ಜನಾರ್ದನ ವಿಗ್ರಹಗಳಿದೆಯಂತೆ. ಬೇಲೂರು ಮತ್ತು ಹಳೇಬೀಡಿನಲ್ಲಿದ್ದಂತೆ ಆನೆ ಮತ್ತು ಅಶ್ವಗಳ ಸಾಲು ಇಲ್ಲೂ ಕಂಡುಬರುತ್ತೆ. ಉತ್ತರದ ಗರ್ಭಗುಡಿಯ ಸುತ್ತಲೂ ಇರುವ ಪಟ್ಟಿಯಲ್ಲಿ ಮಹಾಭಾರತದ ಕಥೆಯನ್ನು ಮತ್ತು ದಕ್ಷಿಣ ಭಾಗದಲ್ಲಿ ರಾಮಾಯಣದ ಕಥೆಯನ್ನು ಕೆತ್ತಲಾಗಿದೆ. ಇವೆಲ್ಲವನ್ನೂ ಕಂಡ ಎಸ್ ನೀಲಕಂಠ ಶಾಸ್ತ್ರಿ ಮೊದಲಾದವರು ಇದು ಹೊಯ್ಸಳ ಶೈಲಿ ಎಂದು ಕರೆದಿದ್ದಾರೆ. ಹೊಯ್ಸಳ ಶೈಲಿ ಅಂತ ಕರೆದಾರು ಅಂದ್ರೆ ನೀಲಕಂಠ ಶಾಸ್ತ್ರಿ. ಅಮೃತಾಪುರದ ಅಮೃತೇಶ್ವರ ದೇವಾಲಯ 1196ರಲ್ಲಿ 2ನೇ ಬಲ್ಲಾಳನ ಕಾಲದಲ್ಲಿ ಅಮೃತೇಶ ದಂಡನಾಯಕ ಕಟ್ಟಿಸಿದನು. ಇದರ ಶಿಲ್ಪಿ ಯಾರಂದ್ರೆ ಮಲ್ಲಿಕಮ್ಮ. ನುಗ್ಗೇಹಳ್ಳಿ ಲಕ್ಷ್ಮೀ ನರಸಿಂಹ ದೇವಾಲಯ ಸೋಮೇಶ್ವರನ ಆಳ್ವಿಕೆ ಕಾಲದಲ್ಲಿ ಸೋಮಣ್ಣ ದಂಡನಾಯಕ 1249ರಲ್ಲಿ ಕಟ್ಟಿಸಿದರು. ಈ ದೇವಾಲಯದ ಕೇಳ್ತಾರೆ, ಇದು ಕಟ್ಟಿಸ್ತಾರೆ ಯಾರು ಅಂತ, ಅದಕ್ಕೆ ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಈ ಹೊಯ್ಸಳರ ದೇವಾಲಯಗಳ ಬಗ್ಗೆ ಆಲ್ಮೋಸ್ಟ್ ಕ್ವಶನ್ ಬಂತಂದ್ರೆ ದೇವಾಲಯಗಳಿಗೆ ಕ್ವಶನ್ ಇರುತ್ತೆ. ಇನ್ನಿತರ ದೇವಾಲಯಗಳಂದ್ರೆ ಅಮ್ಮಳೆಯ ಕೇಶವ ದೇವಾಲಯ, ಅರಸೀಕೆರೆಯ ವೀರಬಲ್ಲೇಶ್ವರ, ಕಣ್ಣಾನೂರಿನ ಹೊಯ್ಸಳೇಶ್ವರ ಮತ್ತು ಜಂಬುಕೇಶ್ವರ, ಶ್ರವಣಬೆಳಗೊಳದ ಬಸದಿಗಳು, ತಲಕಾಡಿನ ಕೀರ್ತಿನಾರಾಯಣ ಹಾಗೂ ಮೇಲುಕೋಟೆಯ ಚೆಲುವನಾರಾಯಣ ದೇವಾಲಯಗಳನ್ನು ಹೊಯ್ಸಳರು ಕಟ್ಟಿಸಿದ್ದಾರೆ. ಹೊಯ್ಸಳರ ಕಲೆಯ ಲಕ್ಷಣಗಳು. ಹೊಯ್ಸಳ ದೇವಾಲಯಗಳು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಹಾಗೂ ಪಂಚಕೂಟಗಳಿಂದ ಕೂಡಿವೆ. ಇವರ ದೇವಾಲಯಗಳು ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಿತವಾಗಿವೆ. ಅಂದ್ರೆ 4 ಅಡಿ ಎತ್ತರ ಇದೆಯಂತೆ. ಹಲೋ, ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಿತವಾಗಿದೆ. ಗೋಡೆಗಳ ಸುತ್ತಲೂ ಪ್ರಾರಂಭದಲ್ಲಿ ಅನೇಕ ಆನೆಗಳ ಸಾಲು, ನಂತರ ಲತೆ, ಹೂವು, ರೂಪ ಮತ್ತು ಕುದುರೆಗಳನ್ನು ಕೆತ್ತಿದ್ದಾರೆ. ಹಲೋ, ಇಲ್ಲ ಅಲ್ಲ, ನನ್ ಜಾಸ್ತಿ ವಾಯ್ಸ್ ಬರ್ತೈತಾ? ವಾಯ್ಸ್ ಬರ್ತೈತಾ? ಇಲ್ಲ, ಅಮ್ಮ ಹೇಳ್ತೈತೆ ಜೋರ ವಾಯ್ಸ್ ಬರ್ತೈತೆ, ನಿಧಾನ ಕೇಳು ಅಂತ. ಹಾಂ ಸರಿ. ಶಿಲಾಪಟ್ಟಿಗೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಘಟನಾವಳಿಗಳು ಕಂಡುಬರುತ್ತದೆ. ಹೊಯ್ಸಳರ ದೇವಾಲಯಗಳು ಮುಖಮಂಟಪ, ಸಭಾಮಂಟಪ ಮತ್ತು ಗರ್ಭಗೃಹಗಳಿಂದ ಕೂಡಿವೆ. ಹೊಯ್ಸಳರ ಕಾಲದ ಲಲಿತಕಲೆ. ಇವರ ಲಲಿತಕಲೆಯನ್ನು ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ ದೇವಾಲಯಗಳಲ್ಲಿ ಕಾಣಬಹುದು. ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಪೂರ್ವದ ದ್ವಾರದ ಬಲಕ್ಕೆ 11ನೇ ಶಿಲ್ಪಕೃತಿಯಲ್ಲಿ ಒಬ್ಬ ಹುಡುಗನು ಕೊಳಲು ಬಾರಿಸುತ್ತಿರುವ ದೃಶ್ಯವಿದೆ. 12ನೇ ಶಿಲ್ಪಕೃತಿಯಲ್ಲಿ ಒಬ್ಬಳು ಗಾಡಿಯ ಹಾಡುಗಾರ್ತಿ ಅದೇ ತನ್ನ ಹಾಡು ಮೂದಲಿಸಿದ ಹಾಗಿದೆ. 14ನೇ ಶಿಲ್ಪಕೃತಿಯಲ್ಲಿ ಒಬ್ಬ ಹೆಂಗಸು ತನ್ನ ಎಡಗೈಯಲ್ಲಿ ರುದ್ರವೀಣೆಯ ರಾಗವಿಲಾಸ ದೃಶ್ಯವಿದೆಯಂತೆ. ಇದು ಕೇಳ್ತಾರೆ ಆಲ್ಮೋಸ್ಟ್. ಇದು ಹೊಯ್ಸಳರ ದೇವಾಲಯದ ಬಗ್ಗೆ ಲಕ್ಷಣಗಳು, ಈ ಲಲಿತಕಲೆ ಎಲ್ಲವನ್ನು ಕೂಡ ಕೇಳ್ತಾರೆ. ಇದಂತೂ ಬಿಡಕ್ಕೆ ಇರ್ಬೇಕು. 18ನೇ ಶಿಲ್ಪಕೃತಿಯಲ್ಲಿ ಒಬ್ಬ ಕುಣಿತ ಸರ್ವವಾದ್ಯ ನುಡಿಸುತ್ತಿರಲು ಇಬ್ಬರು ಮೃದಂಗ ನುಡಿಸಿ ಅವನಿಗೆ ಜೋಡುಗೇಡು ಹೊಂದಿದೆ. 20ನೇ ಶಿಲ್ಪಕೃತಿಯಲ್ಲಿ ಒಬ್ಬನು 2 ಕೈಗಳಲ್ಲಿ ತಾಳ ಹಿಡಿದು ಆಡುವ ಹಾಗೆ ತೋರುತ್ತದೆ. 32ನೇ ಪಟ್ಟಿಕೆಯಲ್ಲಿ ಕೊಳಲು ಕುಣಿತ, ಒಬ್ಬ ಲಾವಣ್ಯವತಿ ಲತಾಂಗಿ ಕೃಷ್ಣನಿಗೆ ಪ್ರಿಯವಾದ ವೇಣು ಭಂಗಿಯಲ್ಲಿ ಮಣಿದು ಕುಣಿಯುತ್ತಿದ್ದಾಳೆ. 33ನೇ ಪಟ್ಟಿಕೆಯಲ್ಲಿ ಒಬ್ಬಾಕೆ ಎಡಗೈಯ ಡಮರುಗ, ಬಲಗೈಯಲ್ಲಿ ಬೆಟ್ಟ ತಾಳ ಹಿಡಿದು ಕುಣಿಯುವ ದೃಶ್ಯವಿದೆ. ಇಷ್ಟು ಹೊಯ್ಸಳರ ಬಗ್ಗೆ ಆಯ್ತು. ಈಗ ಡೆಲ್ಲಿ ಸುಲ್ತಾನ್. ಹಲೋ, ಸ್ವಲ್ಪ 5 ನಿಮಿಷ ರಿಲ್ಯಾಕ್ಸ್ ತಗೋತೀನಿ. ಓಕೆ.
ಅನೈವಾಸ